ವೀಕ್ಷಕರೇ, ಧಾರವಾಡದ ಕ್ಲಾಸಿಕ್ KS ಮತ್ತು IAS ಸ್ಟಡಿ ಸರ್ಕಲ್ ನಮ್ಮ ರಾಜ್ಯದ ಅತ್ಯಂತ ಪ್ರಮುಖವಾದ ಹೆಮ್ಮೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಧಾರವಾಡ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಿರುವಂತಹ ನೇತ್ರಾವತಿ ಗಾಣಿಯರುವಂಥ ನಾನು ಇವತ್ತು ನಿಮಗೆ ನಮ್ಮ ರಾಜ್ಯದಲ್ಲಿ ನಡೆಯುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಷಯವಾರಗಳಲ್ಲಿ ಏನು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅವುಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ನಾವು ತಯಾರು ಮಾಡ್ತಿರುವಂಥದ್ದು. ಒಂದು ರೀತಿಯ ಕರ್ನಾಟಕ ದರ್ಶನದ ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ ಅನ್ನುವಂಥದ್ದು. ದಯವಿಟ್ಟು ಇಲ್ಲಿ ಚರ್ಚಿಸಲಾದಂತಹ ವಿಷಯಗಳ ಬಗ್ಗೆ ಒಂದು ನೋಟ್ ಮಾಡಿಕೊಳ್ಳುವಂಥ ಸಿಸ್ಟಮ್ ನೀವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಿರುತ್ತೆ ಅಂತ ಹೇಳುವಂಥದ್ದು. ನಮ್ಮ ರಾಜ್ಯದ ಬಗೆಗಿನ ಮಾತಾಗಿರೋದ್ರಿಂದ ನಾನು ನನ್ನದು ನನ್ನ ನಾಡು ಎಂಬ ಮಾನವನದೇ ಸುಡುಗಾಡು ಅಂತ ಹೇಳಿ ಕವಿ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ರಾಜ್ಯ ಇದು ಅಭಿಮಾನ, ಕರ್ನಾಟಕ ನಮ್ಮ ಅಸ್ತಿತ್ವ ಅನ್ನುವ ಸಂಗತಿ ಎನ್ನುವ ಅಭಿಮಾನದ ದೃಷ್ಟಿಕೋನ ಇಟ್ಕೊಂಡು ಈ ಕ್ಲಾಸನ್ನು ಕೇಳೋದಾದರೆ ವಿಷಯ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಂತ ಹೇಳಿ. ನಮ್ಮ ರಾಜ್ಯದ ಲೋಕಸೇವಾ ಆಯೋಗ ಹಲವಾರು ಪರೀಕ್ಷೆಗಳನ್ನು ಮಾಡುತ್ತದೆ. ಈ ಆಯೋಗ ನಡೆಸುವ ಎಲ್ಲ ಪರೀಕ್ಷೆಗಳಲ್ಲಿ ಕರ್ನಾಟಕದ ಭೂಗೋಳ ಆಗಿರಬಹುದು, ಇತಿಹಾಸ ಆಗಿರಬಹುದು, ರಾಜಕೀಯ ಆಗಿರಬಹುದು, ಅರ್ಥಶಾಸ್ತ್ರ ಆಗಿರಬಹುದು, ವಿಜ್ಞಾನ ಆಗಿರಬಹುದು, ಕಲೆ, ವಾಸ್ತುಶಿಲ್ಪ, ಪ್ರಚಲಿತ ವಿದ್ಯಮಾನಗಳು, ಎಲ್ಲ ದೃಷ್ಟಿಕೋನದ ಎಲ್ಲ ಅಧ್ಯಯನ ಶಿಸ್ತುಗಳಿಂದ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಈ ಎಲ್ಲ ಅಧ್ಯಯನ ಶಿಸ್ತುಗಳಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಯಾವ ಎಕ್ಸ್ಟೆಂಟಲ್ಲಿ ನೀವು ತಯಾರು ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಯಾಕೆ ಅಂದರೆ ಅಕಾಡೆಮಿಕ್ಸ್ ಎಕ್ಸಾಮ್ಗಳಲ್ಲಿ ಹೇಗಾಗ್ತದೆ, ನಿರ್ದಿಷ್ಟ ಸಿಲೆಬಸ್ ಇರುತ್ತೆ, ಅದನ್ನೇ ಓದ್ತೀರಿ, ಅದರ ಮೇಲೆ ಪ್ರಶ್ನೆಗಳು ಬರ್ತವೆ, ಅದು ಬೇರೆ ವಿಚಾರ. ಆದರೆ ಈ ನಮ್ಮ ಕೆಲವು ಪರೀಕ್ಷೆಗಳಲ್ಲಿ ಏನಾಗ್ತದೆ ಅಂತಂದರೆ ಅಧ್ಯಯನದ ವ್ಯಾಪ್ತಿ ಬಹಳ ದೊಡ್ಡದು. ನೀವು ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಗೆ ಎಂಡ್ ಮಾಡಬೇಕು ಅನ್ನೋದು ಬಹಳ ಪ್ರಶ್ನೆ. ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ಗಳಿಗೆ ಇದನ್ನೇ ಹೇಳ್ತಾ ಇರ್ತೀನಿ. ಬಿಕಾಸ್ ಅವರು ನಮಗೊಂದು ಸಿಲೆಬಸ್ ಅಂತ ಕೊಡ್ತಾರೆ. ಸಿಲೆಬಸ್ ಹೇಗಿರುತ್ತೆ, ಅವರು ಇತಿಹಾಸ ಅಂತಾರೆ, ಭಾರತದ ಇತಿಹಾಸ ಅಂತಾರೆ, ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಆಧುನಿಕ ಭಾರತ. ಓದ್ರಪ್ಪ, ಎಲ್ಲಿಂದ ಓದ್ತೀರಿ, ಯಾವ್ದು ಓದ್ತೀರಿ, ಎಲ್ಲಿ ತನಕ ಓದ್ತೀರಿ? ಅಕ್ಬರ್ನ ಓದಕ್ಕೆ ಹೋದ ಅವ್ರ ಅಪ್ಪ ಫ್ರೀ, ಖಾನ್ದಾನ ಬರ್ತಾರವ್ರು. ಹಾಗಿದ್ದಾಗ ನಮಗೆ ಹೇಗೆ ಅಂತಂದ್ರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ನಮಗೆ ಹೆಚ್ಚಿನ ಏನು ಪ್ರಾಕ್ಟಿಕಲ್ ಆದ ಮಾಹಿತಿ ಇರೋದ್ರಿಂದ ಆ ವಿಷಯದ ಮೇಲೆ ನೀವು ಒಂದು ಸ್ವಲ್ಪ ಸೂಕ್ಷ್ಮ ಮತ್ತು ಶಿಸ್ತುಬದ್ಧ ಅಧ್ಯಯನ ಮಾಡಿದ್ದಾಗಿದ್ರೆ ನಿಮಗೆ ಹೆಚ್ಚಿನ ಸ್ಕೋರ್ಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿನಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಈ ಸಬ್ಜೆಕ್ಟ್ನ ಕವರೇಜ್ ಏನಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟು ಈ ಸಬ್ಜೆಕ್ಟ್ನಲ್ಲಿ ಏನೇನನ್ನು ನೀವು ಓದಬೇಕಾಗ್ತದೆ ಅನ್ನೋ ಮಾಹಿತಿನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಸಂಸ್ಥೆಯ ಇನ್ನೊಂದು ಹೆಮ್ಮೆ ಏನು ಅಂತಂದರೆ ಈ ರಾಜ್ಯದಲ್ಲಿ ಏನೇನು ಈ ತರಬೇತಿಗಳು ನಡೀತಾ ಇದೆ, ಈ ವಿಷಯದ ಮೇಲೇ ಪ್ರತ್ಯೇಕವಾಗಿ ಶಿಸ್ತುಬದ್ಧ ಕ್ಲಾಸಸ್ಗಳು ನಡೆಯುವಂಥ ಏಕೈಕ ಹೆಮ್ಮೆಯ ಸಂಸ್ಥೆ ಅಂದರೆ ಸ್ಟೇಟ್ ಇಂಪಾರ್ಟೆನ್ಸ್ ಅಂತ ಹೇಳಿ ಒಂದು ಸಬ್ಜೆಕ್ಟನ್ನು ಮಾಡಿಕೊಂಡು ವ್ಯವಸ್ಥಿತವಾಗಿ ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ನಡೆಸಲಾಗ್ತದೆ ಅನ್ನೋ ಹೆಮ್ಮೆ ನಮ್ಮ ಸಂಸ್ಥೆಗಿದೆ. ಆ ಹಿನ್ನೆಲೆ ನಿಮಗೆ ಅದು ಒಳ್ಳೆಯದಾಗಲಿ ಅನ್ನುವಂಥ ಆಶಯ ಅಷ್ಟೇ. ಈ ರಾಜ್ಯದ ಬಹಳ ಅತ್ಯುನ್ನತವಾದ ಪರೀಕ್ಷೆ ಆಗಿರುವಂಥದ್ದು ನಿಮಗೆ ಗೊತ್ತಿರುವಂತಹ KS ಪರೀಕ್ಷೆ ಅಂತ ಹೇಳಿ. KS ಪೂರ್ವಭಾವಿ ಪರೀಕ್ಷೆ ಅಂತ ಹೇಳಿ ನೀವು ತೆಗೆದುಕೊಂಡ್ರೆ KS ಪ್ರಿಲಿಮಿನರಿ ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ಖಂಡಿತವಾಗ್ಲೂ ಗೊತ್ತಿದೆ. 2 ಪತ್ರಿಕೆಗಳು ಅಂತ ಹೇಳಿ ನಾವು ಹೇಳಿದ್ದು. ಅದರಲ್ಲಿ ನಾವೇನು GS ಪೇಪರ್ 1 ಅಂತ ಹೇಳ್ತೀವಿ, ಇದು 100 ಪ್ರಶ್ನೆಗಳು, 200 ಅಂಕದ ಪೇಪರ್ ನಿಮಗೆ ಗೊತ್ತಿರುವಂಥದ್ದು. ಇದರಲ್ಲಿ ತುಂಬ ಬೇಸಿಕ್ ಆಗಿ ಹಿಸ್ಟ್ರಿ, ಇಕಾನಮಿ, ಪೊಲಿಟಿ, ಜಾಗ್ರಫಿ, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ಗಳನ್ನು ಕವರ್ ಮಾಡ್ತಾರೆ. 5 ಮೇಜರ್ ಆಗಿರುವಂಥ ಸಬ್ಜೆಕ್ಟ್ಗಳು ಕವರ್ ಆಗ್ತಾವಲ್ಲ. ಆ್ಯಂಡ್ ಮೇಜರ್ ಸೆಕೆಂಡ್ ಸ್ಟೆಪ್ ಯಾವುದು ಅಂದರೆ ನಮ್ಮ GS ಸೆಕೆಂಡ್ ಪೇಪರ್. ಈ GS ಸೆಕೆಂಡ್ ಪೇಪರ್ನಲ್ಲಿ ಅವರು 3 ಸೆಕ್ಷನ್ಗಳಿಂದ ಪ್ರಶ್ನೆಯನ್ನು ಇಡ್ತಾರೆ. ಅದರಲ್ಲಿ 30 ಪ್ರಶ್ನೆಗಳು ನಿಮ್ಮ ಎಲ್ಲರ ಫೇವ್ರೆಟ್ ಸಬ್ಜೆಕ್ಟ್ ಆಗಿರುವಂತಹ ಸೈನ್ಸಿಂದ ಬರ್ತವೆ. ಇನ್ನು 30 ಪ್ರಶ್ನೆಗಳು ನಿಮ್ಗೆ ಇನ್ನೂ ಭಯಾನಕ ಫೇವ್ರೆಟ್ ಆಗಿರುವಂತಹ ಮೆಂಟಲ್ ಎಬಿಲಿಟಿ, ರೀಸನಿಂಗ್, ಡಿಸಿಷನ್ ಮೇಕಿಂಗ್ ಸೆಕ್ಷನ್ನಿಂದ ಬರ್ತವೆ. ಇನ್ನು ಉಳಿದ 40 ಪ್ರಶ್ನೆಗಳು
ಏನಿದ್ದಾವೆ ಇದು ಸ್ಟೇಟ್ ಇಂಪಾರ್ಟೆನ್ಸ್, ರಾಜ್ಯ ಪ್ರಚಲಿತ ವಿದ್ಯಮಾನಗಳು ಅನ್ನೋ ಸೆಕ್ಷನ್ ಇಂದ ಬರುತ್ತೆ. ನೀವು ನೋಡಿದ್ರೆ ನಾವು ಎರಡೂ ಪೇಪರ್ನ ಟ್ಯಾಲಿ ಮಾಡಿ ನೋಡಿದಾಗ ಬೇರೆ ಎಲ್ಲ ಸಬ್ಜೆಕ್ಟ್ಗಳ ವಿಷಯ ವ್ಯಾಪ್ತಿ ಬಹಳ ದೊಡ್ಡದು, ಹೌದು. ಆದರೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಹೋಲಿಸಿಕೊಂಡಾಗ ಕಡಿಮೆ ವಿಷಯ ವ್ಯಾಪ್ತಿಯನ್ನು ಹೊಂದಿ ಹೆಚ್ಚು ಅಂಕಗಳನ್ನು ತರಿಸಿಕೊಡುವಂತಹ ಸೆಕ್ಷನ್ಗಳಲ್ಲಿ ರಾಜ್ಯ ಪ್ರಚಲಿತ ವಿದ್ಯಮಾನಗಳು ಮುಂದೆ ಬಂದು ನಿಲ್ಲುತ್ತೆ. KS ವಿದ್ಯಾರ್ಥಿಗಳು ಬಹಳ ಗಮನದಲ್ಲಿಟ್ಕೊಳ್ಬೇಕು. ಯಾಕೆಂದ್ರೆ ಬಹಳಷ್ಟು ಜನಕ್ಕೆ ಸ್ಟೇಟ್ ಇಂಪಾರ್ಟೆನ್ಸ್ ಅಂದ್ರೆ ಏನಪ್ಪಾ, ಅದ್ರಾಗ ಏನು ಬರುತ್ತೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಅದೇ. ತುಂಬ ಸರಳವಾಗಿರೋದು. ಇದ್ರ ಮೇಲೆ ನೀವು ಫೋಕಸ್ ಮಾಡಿದ್ದೇ ಆದರೆ ಎಕ್ಸಾಮ್ಗಳನ್ನು ತುಂಬ ಸುಲಭವಾಗಿ ಕ್ಲಿಯರ್ ಮಾಡಬಹುದು. ಈ 40 ಸೆಕ್ಷನ್ಗಳಿಗೆ ಮೇಜರ್ ಕವರೇಜ್ಗೆ ನೀವಿಲ್ಲಿ ಬಹಳ ಜನ KS ಮಾಡಬೇಕು ಅನ್ನೋರು ಕುತ್ಕೊಂಡಿದ್ದೀರಿ, ಕೇಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಇದಕ್ಕೆ 2 ಮುಖ್ಯ ಸೋರ್ಸ್ಗಳನ್ನು ನಾನು ಇಲ್ಲೇ ಹೇಳಿ ಮುಂದೆ ಹೋಗ್ತೀನಿ. ಈ 40 ಪ್ರಶ್ನೆಗಳು ಮೇಜರ್ ಆಗಿ ನಮಗೆ ಓದಲಿಕ್ಕೆ ಸಿಗುವಂಥ ಅಧ್ಯಯನ ಸಾಮಗ್ರಿ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಪ್ರಕಟಣೆ ಮಾಡುವಂತಹ ಕರ್ನಾಟಕ ಆರ್ಥಿಕ ಸಮೀಕ್ಷೆ, ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಪ್ರತಿ ವರ್ಷ ಸರ್ಕಾರದವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ಹಾಗೆ ಕರ್ನಾಟಕ ಸರ್ಕಾರ ಪ್ರಕಟಣೆ ಮಾಡುವಂತಹ ಕರ್ನಾಟಕ ಕೈಪಿಡಿ, ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ, ಈ 2 ಪುಸ್ತಕಗಳೇನಿದ್ದಾವೆ 2 ಕರ್ನಾಟಕ ಸರ್ಕಾರದ ಪ್ರಕಟಣೆಗಳಾಗಿರೋದ್ರಿಂದ ಕರ್ನಾಟಕದ ಸಂಪೂರ್ಣ ಮಾಹಿತಿ 2 ಪುಸ್ತಕದಲ್ಲಿ ಇರ್ತದೆ. ಆಗುಹೋಗುಗಳು, ಯೋಜನೆಗಳನ್ನು ಹಿಡ್ಕೊಂಡು ಪ್ರತಿಯೊಂದು ಇದೇ ಪುಸ್ತಕದಲ್ಲಿ ಸಿಗೋದ್ರಿಂದ ಇವುಗಳನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ನೀವು ಖಂಡಿತವಾಗಲೂ ಈ 40ಕ್ಕೆ 30ರಿಂದ 35 ಅಂಕಗಳನ್ನು ಬಹಳ ಸುಲಭವಾಗಿ ಪಡ್ಕೊಳ್ಬಹುದು. ಹಾಗಾಗಿ ಇವತ್ತು ಚರ್ಚೆ ಮಾಡುವಂತಹ ವಿಷಯ, ಇವತ್ತಿನ ಕ್ಲಾಸಿಂದ ಏನಿದೆ ನಿಮಗೆ 40 ಅಂಕಗಳನ್ನು ಗಳಿಸುವ ಬಗೆಗಿನ ಕುರಿತಾಗಿ ನಾನು ಚರ್ಚೆ ಮಾಡ್ತಾ ಇರ್ತೀನಿ. ಇನ್ನು ಹಾಗೆ ಮುಂದೆ ಬಂದರೆ FDA, SDA ಅಂತ ಎಕ್ಸಾಮ್ಗಳನ್ನು ನೀವು ತೆಗೆದುಕೊಂಡ್ರೆ ಅದರಲ್ಲಿ ಈಗ ಹೆಚ್ಚಿನ ಕವರೇಜ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಬರುತ್ತೆ ಅಂತ ನೀವು ತಗೊಂಡ್ರೆ, ನೀವು GS ಪೇಪರ್ ತೆಗೆದುಕೊಂಡಾಗ FDA, SDA ಇತ್ತು ಸಾಮಾನ್ಯ ಅಧ್ಯಯನ ಪೇಪರ್ನಲ್ಲಿ ಅವನು ಹಿಸ್ಟ್ರಿ ಮೇಲೆ ಒಂದು 15 ಪ್ರಶ್ನೆಗಳನ್ನು ಕೇಳ್ತಾನೆ ಅಂದರೆ ಅದರಲ್ಲಿ 5ರಿಂದ 7 ಪ್ರಶ್ನೆಗಳು ಕರ್ನಾಟಕ ಹಿಸ್ಟ್ರಿ ಮೇಲಿರುತ್ತೆ. ಅವನು ಜಾಗ್ರಫಿ ಒಂದು 15 ಕ್ವಶನ್ಸ್ ಕೇಳ್ತಾನೆ ಅಂದರೆ ಅದರಲ್ಲಿ 5ರಿಂದ 6 ಪ್ರಶ್ನೆ ಕರ್ನಾಟಕ ಜಾಗ್ರಫಿ ಮೇಲಿರುತ್ತೆ. ಅವನು ಕೇಳುವ GK ಮತ್ತು ಕರೆಂಟ್ ಅಫೇರ್ಸ್ನಲ್ಲಿ 5ರಿಂದ 10 ಪ್ರಶ್ನೆಗಳು ಕರ್ನಾಟಕದ ಮೇಲೆ ಇರುತ್ತೆ. ಹಾಗಾಗಿ ಒಟ್ಟಾರೆ ನಿಮ್ಮ ಪೇಪರ್ಗಳಲ್ಲಿ ಈ ಕರ್ನಾಟಕಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಒಳಗೊಂಡು ಕನಿಷ್ಠ ಒಂದು 20ರಿಂದ 25 ಕ್ವಶನ್ಸ್ಗಳು ನೇರವಾಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬರುತ್ತವೆ. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನಡೆಸುವಂತಹ ರಾಜ್ಯದ ಪರೀಕ್ಷೆಗಳನ್ನು ತೆಗೆದುಕೊಂಡ್ರೆ ಅಂದರೆ ಅದು PC ಎಕ್ಸಾಮ್ಗಳಾಗಿರ್ಬೋದು, PSI ಎಕ್ಸಾಮ್ ಆಗಿರ್ಬೋದು, ನಿಮ್ಮ GS ಪೇಪರ್ಗಳಲ್ಲಿ ಅಗೇನ್ ನೀವು ವಿಷಯವಾರು ಹೋದಾಗ ಕರ್ನಾಟಕ ಜಾಗ್ರಫಿ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ GK, ಕರ್ನಾಟಕ ಆರ್ಟ್ ಆ್ಯಂಡ್ ಕಲ್ಚರ್ ಎಲ್ಲ ಸೆಕ್ಷನ್ಸ್ಗಳ ಮೇಲೆ ನಿಮಗೆ ಪ್ರಶ್ನೆಗಳು ಸಿಗ್ತಾವಲ್ಲಿ. ಹಾಗಾಗಿ ಕರ್ನಾಟಕದ ವಿಸ್ತೃತ ಅಧ್ಯಯನ ಏನಿದೆ, ಕರ್ನಾಟಕದ ತಿಳುವಳಿಕೆ ಏನಿದೆ, ನಮ್ಮ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಬಹಳ ಮುಖ್ಯ ಆಗ್ತದೆ. ಅದರಲ್ಲೂ KSನವರು ನಾವು ಮೇನ್ಸ್ ಅಂತ ಹೇಳಿ ಬಂದಾಗ KS ಮೇನ್ಸ್ನಲ್ಲಿಯೂ ಕೂಡ ನಮ್ಮ ಮೇನ್ಸ್ನ GS ಪೇಪರ್ 1, ಪೇಪರ್ 2, ಪೇಪರ್ 3 3 ಪೇಪರ್ಗಳಲ್ಲೂ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ 3ರಿಂದ 5 ಪ್ರಶ್ನೆಗಳು ನೇರವಾಗಿ ಸಿಗ್ತವೆ. ಒಂದೊಂದು ಪ್ರಶ್ನೆ 10 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ಬಂದರೂ ಕೂಡ ನೀವು ಎಕ್ಸ್ಟೆನ್ಷನ್ ನೀವು ನೆನಪು ಮಾಡ್ಕೊಳ್ಬೋದು. ಎಕ್ಸಾಂಪಲ್ ಈಗ 2017ರ ಮೇನ್ಸ್ನಲ್ಲಿ ನೋಡಿದ್ರೆ ಕರ್ನಾಟಕದಲ್ಲಿ ಕುರಿ ಸಾಕಾಣಿಕೆ ಕುರಿತು ಬರೆಯಿರಿ ಅಂತ ಪ್ರಶ್ನೆ ಬಂದಿತ್ತು. ಕರ್ನಾಟಕದ ನ್ಯಾಷನಲ್ ಪಾರ್ಕ್ಗಳನ್ನು ಕುರಿತು ಬರೆಯಿರಿ ಅಂತೇಳಿ ಪ್ರಶ್ನೆ ಬಂದಿತ್ತು. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದವರ ಚಳುವಳಿ ಬಗ್ಗೆ ಪ್ರಶ್ನೆ ಬಂದಿತ್ತು. ನಂಜುಂಡಪ್ಪ ಸಮಿತಿ ವರದಿಯನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆ ಬಂದಿತ್ತು. ಇವೆಲ್ಲ ನೇರವಾಗಿ ರಾಜ್ಯದ ಮೇಲೆ ಕರ್ನಾಟಕದ ಹವಾಗುಣವನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆಗಳು ಬಂದಿತ್ತು. ನೇರವಾಗಿ ಪ್ರಶ್ನೆಗಳು ನಮಗೆ ಸಿಗ್ತವೆ ಅಂತ ಹೇಳಿ. ಅದು ಅಲ್ಲದೆ KSನವರು ನೀವು ಇಂಟರ್ವ್ಯೂಗೆ ಹೋದಾಗಲೂ ಕೂಡ ನಮ್ಮ ರಾಜ್ಯ ಪ್ರಚಲಿತ ವಿದ್ಯಮಾನಗಳು ಯಾವತ್ತೂ ನಮ್ಮ ಬೆನ್ನು ಬಿಡುವುದಿಲ್ಲ. ಅಲ್ಲಿ ಕೂಡ ನೇರವಾಗಿ ಕರ್ನಾಟಕದ ನದಿ ವಿವಾದಗಳು, ಕರ್ನಾಟಕದ ಗಡಿ ವಿವಾದಗಳು, ಅಲ್ಲಿ ಬರುವ ಭಾಷಾ ವಿವಾದ ಆಗಿರ್ಬೋದು, ಎಲ್ಲರ ಮೇಲೂ ಕೂಡ ನಮ್ಮ ಇಂಟರ್ವ್ಯೂ ಮೇಲೂ ಕೂಡ ಪ್ರಶ್ನೆಗಳು ಬರ್ತವೆ. ಇಷ್ಟು ಎಕ್ಸ್ಟೆನ್ಷನ್ನಲ್ಲಿ ಈ ಒಂದು ಸಬ್ಜೆಕ್ಟು ತನ್ನ ಮಹತ್ವವನ್ನು ಉಳಿಸಿಕೊಂಡಿರೋದು ಬಹಳ ಮುಖ್ಯ ಆಗಿರುವಂಥ ಸಂಗತಿ. ಇದ್ರ ಮೇಲೆ ಸ್ವಲ್ಪ ಗಮನ ಇಟ್ಟು ಓದೋ ಪ್ರಯತ್ನವನ್ನು ನೀವು ಮಾಡಿರಿ. ಅದರಲ್ಲೂ KSನಂಥ ಎಕ್ಸಾಮ್ಗಳಲ್ಲಿ ನಿಮ್ಮ ಸ್ಟ್ರಾಂಗೆಸ್ಟ್ ಪಾರ್ಟ್ನಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ಎಕ್ಸಾಮ್ ಗೆಲ್ಲೋದು ಬಹಳ ಸುಲಭ ಅನ್ನೋದು ನನ್ನ ವೈಯಕ್ತಿಕ ಮತ್ತು ನನ್ನ ಸ್ವಂತ ಅನುಭವದ ಅಭಿಪ್ರಾಯ ಅನ್ನುವಂಥ ಮಾತು. ಇದು ಗಮನದಲ್ಲಿರಲಿ ನಿಮಗೆ ಅಂತ. ಈ ವಿಷಯದ ಮಹತ್ವ ನಮಗೆ ಗೊತ್ತಾಯಿತು. ಹಾಗಾದರೆ ಈ ವಿಷಯದಲ್ಲಿ ನೀವು ಯಾವ್ಯಾವ ಆಸ್ಪೆಕ್ಟ್
ಸಬ್ಜೆಕ್ಟ್ಗಳನ್ನು ಕವರ್ ಮಾಡಬೇಕು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀವಿ. ನಾವು ಸ್ಟೇಟ್ ಇಂಪಾರ್ಟೆನ್ಸ್ ಅಥವಾ ರಾಜ್ಯ ಪ್ರಚಲಿತ ವಿದ್ಯಮಾನಗಳು ಅಂತ ಹೇಳಿ ನಾವು ನೋಡಿದಾಗ, ನಾನು ನಿಮಗೆ ನೆನಪಿದ್ರೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಈ ಮಾತನ್ನು ಹೇಳಿದೆ. ನಾವು ಯಾವುದೇ ಸಬ್ಜೆಕ್ಟನ್ನು ಅಧ್ಯಯನ ಮಾಡುವಾಗಲೂ ಆ ಸಬ್ಜೆಕ್ಟನ್ನು 2 ಆಯಾಮದಿಂದ ನೋಡಬೇಕು. ಒಂದು ಆ ಸಬ್ಜೆಕ್ಟ್ನ ಸ್ಟ್ಯಾಟಿಕ್ ಪಾರ್ಟ್, ಇನ್ನೊಂದು ಆ ಸಬ್ಜೆಕ್ಟ್ನ ಅಪ್ಲೈಡ್ ಪಾರ್ಟ್ ಅಥವಾ ಕರೆಂಟ್ ಅಫೇರ್ಸ್ ಪಾರ್ಟ್ ಅಂತ ಹೇಳಿದೆ ನಾನು. ಎಕ್ಸಾಂಪಲ್, ನಾವು ಇತಿಹಾಸದಲ್ಲಿ ಸಿಂಧೂ ನದಿ ನಾಗರಿಕತೆ ಬಗ್ಗೆ ಏನು ಅಧ್ಯಯನ ಮಾಡ್ತೀವಿ ಅದು ಸ್ಟ್ಯಾಟಿಕ್ ಪಾರ್ಟ್. ಅದರ ಕರೆಂಟ್ ಅಫೇರ್ಸ್ ಪಾರ್ಟ್ ಅಂತ ನಾನು ಮಾತಾಡಿದ್ದೆ. ಬಿಕಾಸ್ 2020ರ ಬಜೆಟ್ನಲ್ಲಿ ಕೇಂದ್ರ ಹಣಕಾಸು ಮಂತ್ರಿಗಳು ಅನೌನ್ಸ್ ಮಾಡಿದ್ರು, ಲೋಥಾಲ್ ಹಡಗುಕಟ್ಟೆಯನ್ನು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸಿಂಧೂ ನದಿಯ 5 ಸ್ಥಳಗಳನ್ನು ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಆಗಿ ಮಾಡ್ತಾ ಇದ್ದಾರೆ. ಅಂದರೆ ನೀವು ಸ್ಟ್ಯಾಟಿಕ್ ಪಾರ್ಟ್ ಏನೇನು ಓದ್ಕೊಳ್ತೀರಿ ಅದರ ಕರೆಂಟ್ ಅಫೇರ್ಸ್ ಪಾರ್ಟ್ಗಳನ್ನು ನೇರವಾಗಿ ಪ್ರಶ್ನೆಯಾಗಿ ಕೇಳ್ತಾರೆ. ಇಲ್ಲಿ ನಾನು ಚರ್ಚೆ ಮಾಡುವಂಥ ವಿಚಾರಗಳು ಕೂಡ ಹಾಗೇನೆ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡಬೇಕಾಗಿರುವಂಥದ್ದು ಮೊದಲನೇದು ಕರ್ನಾಟಕದ ಇತಿಹಾಸ, ಕರ್ನಾಟಕದ ರಾಜಕೀಯ, ಕರ್ನಾಟಕದ ಆರ್ಥಿಕತೆ, ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿ, ಕರ್ನಾಟಕದ ಭೂಗೋಳ, ಹಾಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚಲಿತ ವಿದ್ಯಮಾನಗಳು. ಇದು ನಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಬರುವಂತಹ ಮೇಜರ್ ಆಗಿ ಬರುವಂತಹ ಸಿಲೆಬಸ್. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ನಾವು ಮೊದಲನೇದಾಗಿ ನಾವು ತೆಗೆದುಕೊಂಡ್ರೆ ಕರ್ನಾಟಕದ ಇತಿಹಾಸ ಅನ್ನುವಂಥದ್ದು. ನನ್ನ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀನಿ. ಇತಿಹಾಸ ಅಂತ ತೆಗೆದುಕೊಂಡಾಗ, ಕರ್ನಾಟಕ ಹಿಸ್ಟ್ರಿ ಅಂತ ನೀವು ತೆಗೆದುಕೊಂಡಾಗ 3 ಸೆಕ್ಷನ್ಗಳಲ್ಲಿ ಕರ್ನಾಟಕ ಹಿಸ್ಟ್ರಿ ಓದಬೇಕು ಅನ್ನೋ ಮಾತನ್ನು ಹೇಳಿದೆ. ಮೊದಲನೇದು ಕರ್ನಾಟಕದಲ್ಲಿ ರಾಜರ ಇತಿಹಾಸ ಅಂತ ಹೇಳಿದ್ದೆ. ಶಾತವಾಹನರ ಕಾಲದಿಂದ ಹಿಡಿದುಕೊಂಡು ಮೈಸೂರು ಒಡೆಯರವರೆಗೆ ಬರುವಂತ ಏನೇನು ರಾಜರ ಇತಿಹಾಸ ಇದೆ, ಸಾಮ್ರಾಜ್ಯಗಳು ಬರ್ತವೆ, ಅವುಗಳ ಅಧ್ಯಯನ. ನನ್ನ ಹಿಂದಿನ ವಿಡಿಯೋವನ್ನು ಕೇಳಿ ನನ್ನ ಫ್ರೆಂಡ್ಸು, ನನ್ನ ಸ್ನೇಹಿತರು ಕೆಲವೊಂದು ಪ್ರಶ್ನೆ ಕೇಳಿದ್ರು, ಇದನ್ನು ತುಂಬ ಸಂಕ್ಷಿಪ್ತವಾಗಿ ನೆನಪಿಟ್ಕೊಳ್ಳೋದು ಹೇಗೆ ಅಂತೇಳಿ. ಇಲ್ಲಿ ಒಂದು ಟೆಕ್ನಿಕನ್ನು ಹೇಳ್ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವೇನು ಮಾಡಬೇಕು ಅಂತಂದ್ರೆ ಒಂದು ಟೇಬಲನ್ನು ಮಾಡಿಕೊಡ್ರಿ. ಬಿಕಾಸ್ ಏನಂತಂದರೆ ಅವನು ನೇರವಾಗಿ ಪ್ರಶ್ನೆಗಳನ್ನು ಈ ಸೆಕ್ಷನ್ನಿಂದ, ಅದರಲ್ಲೂ FDA, SDA, PC, PSI ಎಕ್ಸಾಮ್ಗಳಿಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಿ, ತುಂಬ ನೇರವಾಗಿ ಅವನು ಪ್ರಶ್ನೆಗಳನ್ನು ಕೇಳ್ತಾನೆ. ಈಗ ಯಾವುದಾದ್ರೂ ಒಂದು ಸಾಮ್ರಾಜ್ಯವನ್ನು ತೆಗೆದುಕೊಂಡ್ರೆ ನೀವೇನು ಮಾಡಬೇಕು, ಆ ಸಾಮ್ರಾಜ್ಯದ ಹೆಸರು ಇಲ್ಲಿ ಬರೆಯುವಂಥದ್ದು ಆಗಬೇಕು. ಆ ಸಾಮ್ರಾಜ್ಯದ ರಾಜಧಾನಿ, ಅವರ ಚಿಹ್ನೆ ಏನಾಗಿತ್ತು ಅನ್ನುವಂಥದ್ದು, ಆ ರಾಜ್ಯದ ಪ್ರಸಿದ್ಧ ರಾಜ ಯಾರು ಅನ್ನುವಂಥದ್ದು, ಆತನ ಪ್ರಸಿದ್ಧವಾದ ಕೊಡುಗೆಗಳು ಏನು ಅನ್ನುವಂಥದ್ದು, ಹಾಗೆ ಆ ಸಂದರ್ಭದಲ್ಲಿ ಯಾರಾದರೂ ವಿದೇಶಿ ಪ್ರವಾಸಿಗ ಅಲ್ಲಿ ಏನಾದರೂ ಭೇಟಿ ಕೊಟ್ಟಿದ್ದ ಅನ್ನೋ ಮಾಹಿತಿ ಇತ್ತು ಅಂದರೆ, ಅವನೇನಾದರೂ ಪುಸ್ತಕವನ್ನು ಬರೆದಿದ್ರೆ ಆ ಸಾಮ್ರಾಜ್ಯದ ಮೇಜರ್ ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಆ ಸಾಮ್ರಾಜ್ಯದಲ್ಲಿ ಬರುವಂಥ ಸಾಹಿತಿಗಳು ಅಂತ ಹೇಳಿ ಒಂದು ಚಾಪ್ಟರನ್ನು, ಒಂದು ಚಾರ್ಟ್ ಮಾಡಿಕೊಟ್ರಿ. ಚಾರ್ಟ್ನಲ್ಲಿ ಆ ಎಲ್ಲ ಹೆಸರುಗಳನ್ನು ಬರೀತಾ ಬರಬೇಕು. ಈಗ ಎಕ್ಸಾಂಪಲ್, ಶಾತವಾಹನರ ಪ್ರಮುಖ ದೊರೆ ಯಾರು, ಗೌತಮೀಪುತ್ರ ಶಾತಕರ್ಣಿ, ಅವನ ಅಲಹಾಬಾದ್ ಸ್ತಂಭ ಶಾಸನ ಆಗಿರ್ಬೋದು, ಅದ್ರ ಬಗ್ಗೆ ಯಾರು ಹೇಳ್ತಾರೆ, ಈ ರೀತಿ ಮಾಹಿತಿಗಳನ್ನು ಒಂದು ಚಾರ್ಟ್ ಮಾಡ್ಕೊಂಡ್ಬಿಡ್ರಿ. ಅದಷ್ಟು ಇತಿಹಾಸ ನಿಮ್ಮ ಕೈನಲ್ಲಿ ಇರ್ತದೆ. ಒಂದು ಮಾತು ತುಂಬ ಗಮನದಲ್ಲಿ ಇಟ್ಕೊಳ್ರಿ, ನಾವು ಬರೆದಿರುವಂತಹ ಎಕ್ಸಾಮ್ಗಳು ಜನರಲಿಸ್ಟ್ಗಳನ್ನು ಮಾಡುವಂಥ ಎಕ್ಸಾಮ್ಗಳು. ನಾವು ಯಾವ ಸಬ್ಜೆಕ್ಟ್ ಮೇಲೆ PhD ಮಾಡೋ ಅಗತ್ಯ ಇಲ್ಲ. ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ನಮಗೆ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಬರುತ್ತೆ ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ಹೋಗ್ಬಿಟ್ರೆ ಎಕ್ಸಾಮ್ ತುಂಬ ಸುಲಭ ಆಗ್ತದೆ. ಸೊ ಕರ್ನಾಟಕ ಹಿಸ್ಟ್ರಿನ ಈ ಒಂದು ರೀತಿ ಮಾಡ್ಕೊಂಡು ಬಿಟ್ರಿ ಅಂತಂದರೆ ಒಂದು 2 ಸಾರಿ ಅದರ ಸಿಲೆಬಸ್ಸನ್ನು ಓದಿ ಈ ಚಾರ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ ತುಂಬ ಸುಲಭವಾಗಿ ಈ ಸೆಕ್ಷನ್ ನಿಮ್ಮ ಕೈಗೆ ಸಿಗ್ತದೆ. ಹಾಗೆ ಕರ್ನಾಟಕದ ಇತಿಹಾಸದಲ್ಲಿ 2ನೇ ಪಾರ್ಟು ಕರ್ನಾಟಕದಲ್ಲಿ ಭಾರತದ ಸ್ವತಂತ್ರ ಸಂಗ್ರಾಮ. ಏನು ದೇಶಕ್ಕೆ ಸ್ವತಂತ್ರದ ಹೋರಾಟ ನಡೀತೋ ಆ ಸ್ವತಂತ್ರ ಹೋರಾಟದಲ್ಲಿ ಕನ್ನಡಿಗರು ನಾವು ಯಾವತ್ತೂ ಹಿಂದೆ ಇಲ್ಲ ಅನ್ನುವಂಥದ್ದು. ಆ ಎಲ್ಲ ಹೋರಾಟದ ಪ್ರತಿಯೊಂದು ಹಂತಗಳು ಕರ್ನಾಟಕದಲ್ಲಿ ಕೂಡ ಮಾರ್ಗದರ್ಶಿದ್ದನ್ನೇ ನಾವು ನೋಡ್ತೀವಿ. ಅದು ನಮ್ಮ ಸಿಲೆಬಸ್ ಇದೆ. ಎಲ್ಲಿಂದ 1800ರ ಹಲಗಲಿ ಬೇಡರ ದಂಗೆಯಿಂದ ಹಿಡಿದುಕೊಂಡು ನಂತರದ ಎಲ್ಲ ಹೋರಾಟಗಳು, ನಿಮಗೆ ಗೊತ್ತಿರೋ ಹಾಗೆ ಕಿತ್ತೂರು ಬಂಡಾಯ ಆಗಿರ್ಬೋದು,
ಆಗಿರ್ಬೋದು, ಸಿಂದಗಿ ಬಂಡಾಯ ಆಗಿರ್ಬೋದು, 1857ರ ಸಂದರ್ಭದಲ್ಲಿ ಮುಂಡರಗಿ ಭೀಮರಾವ್ ದಂಗೆ. ಸೊ ಈ ಥರದ ಎಲ್ಲ ಹೋರಾಟಗಳು ನಮ್ಮಲ್ಲಿ ನಡೀತು. ಮುಂದೆ 80ರ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ರು ಕನ್ನಡಿಗರು. ಮುಂದಿನ ಎಲ್ಲ ಸ್ವದೇಶಿ ಚಳುವಳಿ, ಹೋಮ್ ರೂಲ್ ಲೀಗ್ ಪ್ರತಿಯೊಂದು ಕರ್ನಾಟಕದಲ್ಲಿ ನಡೀತು. ಆ ಸಂದರ್ಭದಲ್ಲಿ ಯಾರ್ಯಾರು ನಾಯಕರುಗಳಿದ್ರು, ಅವರು ಹೇಗೆ ಹೋರಾಟ ಮಾಡಿದ್ರು, ಯಾರ ನೇತೃತ್ವದಲ್ಲಿ ಯಾವ ಪ್ರದೇಶದಲ್ಲಿ ನಡೀತು, ಅವರು ಯಾವುದಾದ್ರೂ ಪತ್ರಿಕೆಗಳನ್ನು ಪ್ರಕಟಣೆ ಮಾಡಿದ್ರೆ, ಕೃತಿಗಳನ್ನು ಬರೆದಿದ್ರೆ, ಅವ್ರಿಗೇನಾದ್ರೂ ಹೆಸರುಗಳು ಇತ್ತು ಅಂತಂದ್ರೆ 24ರ ಬೆಳಗಾಂ ಕಾಂಗ್ರೆಸ್ ಸಮ್ಮೇಳನ ಕೂಡ ನಡೀತು. ಆ ಅವಧಿನಲ್ಲಿ ಕೆಲವೊಂದಿಷ್ಟು ಘಟನೆಗಳು ತುಂಬ ಸೀರಿಯಲ್ ಆಗಿ ನಡೀತವೆ. ಅವುಗಳಾಗಿರ್ಬೋದು, ಈಸೂರು ದುರಂತ ಆಗಿರ್ಬೋದು, ಹಲವಾರು ಹೋರಾಟದ ಮಜಲುಗಳು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕೂಡ ಕರ್ನಾಟಕದಲ್ಲಿ ನಡೀತು. ಪ್ರತಿಯೊಂದು ಕೂಡ ಈ ಸೆಕ್ಷನ್ನಲ್ಲಿ ನೀವು ನೇರವಾಗಿ ನೋಡ್ಕೊಳ್ಬೇಕು. ಹಾಗೆ 3ನೇ ಸೆಕ್ಷನ್ ಇದರಲ್ಲಿ ಬರುವಂಥದ್ದು ಕರ್ನಾಟಕದ ಏಕೀಕರಣ. ಯಾಕೆ ಅಂದರೆ ರಾಜ್ಯ ಅನ್ನೋದು ಒಂದೇ ಸಾರಿ ಬಂದು ಪ್ರತ್ಯಕ್ಷ ಆಗೋದಲ್ಲ ಅಲ್ವಾ. ಕಮ್ಮಿತ್ತು ನಾಡು, ಕರುನಾಡು, ಕನ್ನಡು, ಕನ್ನಡ, ಕರ್ನಾಟಕ. ಈ ಕರ್ನಾಟಕ ರಾಜ್ಯ ರಚನೆ ಆಗಬೇಕು ಅಂತಂದರೆ ಆ ಸಂದರ್ಭಕ್ಕಾಗಿ ನಮ್ಮಲ್ಲೂ ಕೂಡ ತುಂಬ ಹೋರಾಟಗಳು ನಡೀತು. ಡೆಪ್ಯೂಟಿ ಚನ್ನಬಸಪ್ಪನವರ ಹೋರಾಟದಿಂದ ಹಿಡಿದುಕೊಂಡು ಏನೇನು ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸಾಹಿತ್ಯ ಪರಿಷತ್ ಆಗಿರ್ಬೋದು, ಆಲೂರು ವೆಂಕಟರಾಯರಿಂದ ಹಿಡ್ಕೊಂಡು ಏನೇನು ಮಜಲುಗಳು ನಡೀತು, ಏಕೀಕರಣ ಸಭಾ ಸ್ಥಾಪನೆಯಾಗಿದ್ದಾಗಿರಬಹುದು, ಮತ್ತು ಅದರ ಬಾಂಬೆ ಸಮ್ಮೇಳನ, ಬೇರೆ ಬೇರೆ ಸಮ್ಮೇಳನಗಳೆಲ್ಲ ನಡೆದು ಕೊನೆಯದಾಗಿ ನಮಗೆ 1956ರಲ್ಲಿ ಫಜಲ್ ಅಲಿ ಆಯೋಗದ ಶಿಫಾರಸ್ಸಿನ ಮೇರೆಗೆ ಕರ್ನಾಟಕ ರಾಜ್ಯ ರಚನೆ ಆಯಿತು. ಅಲ್ಲಿಯವರೆಗಿನ ಸಂಪೂರ್ಣ ಏಕೀಕರಣದ ಇತಿಹಾಸ ನಿಮ್ಮ ಸಿಲೆಬಸ್ ಇದೆ, ಅದನ್ನು ಸಂಪೂರ್ಣವಾಗಿ ನೋಡಿಕೊಂಡ್ರಿ. ಸೊ ಇತಿಹಾಸ ಅಂತ ಪ್ರಶ್ನೆ ಬಂದಾಗ ನೀವು ಈ 3 ಸೆಕ್ಷನ್ಗಳನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಮಾಡಬೇಕಾಗ್ತದೆ. ನಿಮಗೆ ಅರ್ಥ ಆಗ್ತಾ ಇದೆ ನಾನು ಹೇಳೋದು ಅಂತ ಅಂದ್ಕೊಳ್ತೀನಿ. ಹಾಗೆ ನಾವು ಮುಂದೆ ಬಂದಾಗ ಕರ್ನಾಟಕದ ರಾಜಕೀಯ, ನಾನು ಇಲ್ಲಿ ರಾಜಕೀಯ ಅಂತಂದ್ರೆ ಶಬ್ದ ಕರ್ನಾಟಕ ಪೊಲಿಟಿ ಅಂತ ಹೇಳಿ ಅರ್ಥ. ನಾವು ಹೇಗೆ ಭಾರತದ ಸಂವಿಧಾನವನ್ನು ಅಧ್ಯಯನ ಮಾಡಿಕೊಂಡಿದ್ದೀವೋ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ರಾಜಕೀಯ ಪದ್ಧತಿಯನ್ನು ಅಧ್ಯಯನ ಮಾಡಬೇಕಾಗ್ತದೆ. ಈ ಕರ್ನಾಟಕದಲ್ಲಿ ರಾಜಕೀಯ ಅಂದ್ರೆ ಏನಪ್ಪ, ನಮಗೆ ಗೊತ್ತಿದೆ, ನಮ್ಮಲ್ಲಿ ಜವಾಬ್ದಾರಿ ಸರ್ಕಾರ 1947 ಆಗಸ್ಟ್ 15ಕ್ಕೆ ದೇಶಕ್ಕೆ ಸ್ವತಂತ್ರ ಬಂದರೂ ಕೂಡ ಕರ್ನಾಟಕದಲ್ಲಿ ಜವಾಬ್ದಾರಿ ಸರ್ಕಾರ ರಚನೆ ಕೂಡಲೇ ಆಗಲಿಲ್ಲ. ಯಾಕೆಂದ್ರೆ ಮೈಸೂರು ಒಡೆಯರು ಅಧಿಕಾರವನ್ನು ಬಿಟ್ಟುಕೊಡ್ಲಿಲ್ಲ. ಹಾಗಾಗಿ ಕೆ.ಸಿ. ರೆಡ್ಡಿ ಅವರ ನೇತೃತ್ವದಲ್ಲಿ ಅರಮನೆ ಚಳವಳಿ ಕೂಡ ನಡೀತು. ಅದಾದ ಮೇಲೆ ಜವಾಬ್ದಾರಿ ಸರ್ಕಾರ ಕರ್ನಾಟಕದಲ್ಲಿ ಬಂತು ಅನ್ನುವಂತಹ ಮಾತು ಅಲ್ಲಿಂದ ಶುರು ಮಾಡಿಕೊಂಡು 56ರಲ್ಲಿ ಈಗಿರುವಂತಹ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯದ ಹೆಸರಿನಲ್ಲಿ ಶುರುವಾಯಿತು. ಕರ್ನಾಟಕದ ರಾಜಕೀಯ ಅಂತ ಬಂದಾಗ ನಮ್ಮ ದೇಶದ ಸಂವಿಧಾನದ 6ನೇ ಭಾಗ ರಾಜ್ಯ ಸರ್ಕಾರ ಅನ್ನುವಂಥ ಮಾತನ್ನು ಹೇಳುತ್ತದೆ. ಆ ರಾಜ್ಯ ಸರ್ಕಾರ ಅನ್ನುವಂಥ 6ನೇ ಭಾಗದ ಏನು ವಿಧಿಗಳಿದ್ದಾವೆ ಆ ವಿಧಿಗಳಿಗೆ ಅನುಸಾರವಾಗಿ ಕರ್ನಾಟಕದಲ್ಲಿ ಆಡಳಿತ ನಡೀತಾ ಇದೆ. ಕರ್ನಾಟಕದ ರಾಜಕೀಯ ಅಂತ ಬಂದಾಗ ಕರ್ನಾಟಕದ ಲೆಜಿಸ್ಲೇಚರ್, ಶಾಸಕಾಂಗ, ನಮ್ಮಲ್ಲಿ ಏನಿದೆ ಶಾಸಕಾಂಗ ಸಿಸ್ಟಮ್ ಏನಿದೆ, ದ್ವಿಸದನ ಪದ್ಧತಿ ಒಳಗ ವಿಧಾನಸಭಾ, ವಿಧಾನ ಪರಿಷತ್ ಎರಡನ್ನೂ ಕೂಡ ರಚನೆ ಮಾಡಿಕೊಂಡಿದ್ದೀವಿ. ನಾನು ಇಲ್ಲಿ ಸಂಕ್ಷಿಪ್ತ ಮಾಹಿತಿ ಕೊಡ್ತಿರೋದ್ರಿಂದ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ. ಸೊ ವಿಧಾನಸಭಾ, ವಿಧಾನ ಪರಿಷತ್ತನ್ನು ಕೊಡ್ತಾ ಇರೋದ್ರಿಂದ ನಮ್ಮ ಮೇಲ್ಮನೆ 225 ಜನ ಸದಸ್ಯರು, ಕೆಳಮನೆ 225, ಮೇಲ್ಮನೆಯಾಗಿರುವಂಥ ವಿಧಾನ ಪರಿಷತ್ನಲ್ಲಿ 75 ಜನ ಸದಸ್ಯರು ಒಳಗೊಂಡಿರುವಂಥದ್ದು. ಅದರ ಸಂಪೂರ್ಣ ಮಾಹಿತಿ, ಹಾಗೆ ಗವರ್ನರ್ ಅನ್ನುವಂಥ ಪೋಸ್ಟ್, ಇದೆಲ್ಲವನ್ನ ಸೇರಿಸ್ಬಿಟ್ಟು ನಮ್ಮ ರಾಜ್ಯದ ಶಾಸಕಾಂಗ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಬೇಸಿಕ್ ಹಾಗೆ ರಾಜ್ಯದ ಕಾರ್ಯಾಂಗ ಎಕ್ಸಿಕ್ಯೂಟಿವ್ ಆಗಿ ಮುಖ್ಯಮಂತ್ರಿಗಳು, ಮಂತ್ರಿಮಂಡಲ ಹಾಗೂ ರಾಜ್ಯಪಾಲರು ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ನ್ಯಾಯಾಂಗ ಆಗಿ ಜುಡಿಷಿಯರಿಯಾಗಿ ಕರ್ನಾಟಕದಲ್ಲಿರುವಂಥ ಹೈಕೋರ್ಟ್ ಸಿಸ್ಟಮ್ಗಳು ಅಂತ. ಇದನ್ನು ಬೇಸಿಕ್ ನೀವು ಸಂವಿಧಾನದಲ್ಲಿ ಅರ್ಥ ಮಾಡಿಕೊಂಡ್ರು ಕರ್ನಾಟಕದ ಬಗ್ಗೆ ನೋಡುವಾಗ ನಿಮ್ಮ ತಿಳುವಳಿಕೆ ಹೆಂಗಿರಬೇಕು ಅಂತಂದರೆ, ಈಗ ನಾನು ವಿಧಾನಸಭಾ, ವಿಧಾನ ಪರಿಷತ್ ಅಲ್ಲದೆ ಈ ಸೆಕ್ಷನ್ನಲ್ಲಿ ಕೆಲವೊಂದಿಷ್ಟು ನೀವು ಅಂಶಗಳ ಸ್ಟಾಟಿಕ್ ಪಾಯಿಂಟನ್ನು ನೆನಪಿಟ್ಕೊಳ್ಬೇಕಾಗ್ತದೆ. ವಿಧಾನ ಪರಿಷತ್ತಿಗೆ ಮೊದಲ ಅಧ್ಯಕ್ಷರು ಯಾರಿದ್ರು ಅನ್ನುವಂಥದ್ದು ಆಗಿರ್ಬೋದು, ಅಂಥ ಮಾಹಿತಿಗಳು, ಮೊದಲ ಮಹಿಳಾ ಅಧ್ಯಕ್ಷರು ಯಾರಿದ್ರು ಅನ್ನುವಂಥದ್ದು, ಗವರ್ನರ್ಗಳಲ್ಲಿ ಮೊದಲ ಮಹಿಳಾ ಗವರ್ನರ್ ಅನ್ನುವಂಥ ಮಾತು, ಈ ಥರದ ಕೆಲವೊಂದು ಮೊದಲುಗಳು ಏನು ಬರ್ತವೆ ಇವುಗಳ ಮೇಲೆ ಗಮನ ಇರಬೇಕು. ಹಾಗೆ ನಮ್ಮ ರಾಜ್ಯದ ಬಹಳ ದೊಡ್ಡ ಪ್ರಜಾಪ್ರಭುತ್ವದ ದೇವಸ್ಥಾನ ಆಗಿರುವಂತಹ ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ವಿಧಾನಸೌಧ, ಅದರ ಸ್ಟ್ರಕ್ಚರ್, ಅದರ ರಚನೆ, ಅದರ ಮಾಹಿತಿ ತಿಳಿದುಕೊಳ್ಳ್ರಿ. ಹಾಗೆ ಕೆಲವೊಂದು
ಇದರಲ್ಲಿ ನಮ್ಮ ಜುಡಿಷಿಯರಿ ಬರುವಂಥ ನಮ್ಮ ಹೈಕೋರ್ಟ್ 18 ಕಚೇರಿಯಾಗಿದ್ದು ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಅಂತೇಳಿ ನಾವೇನು ಮಾತಾಡ್ತೀವಿ, ಅದರ ಮಾಹಿತಿ ಅದು ಯಾವ ಸ್ಟೈಲ್ನಲ್ಲಿ ಇದೆ, ಕೆಲವೊಂದು ಸ್ಟ್ಯಾಟಿಕ್ ಅಂಶಗಳು. ಈಗ ನಾವು ಕರ್ನಾಟಕ ಹೈಕೋರ್ಟ್ ಅಂತ ಬಂದಾಗ ಮೊದಲ ಮುಖ್ಯ ನ್ಯಾಯಾಧೀಶರು ಅಂತ ಬರ್ತಾರೆ. ಕರ್ನಾಟಕದಿಂದ ಸುಪ್ರೀಂ ಕೋರ್ಟ್ಗೆ ನೇಮಕ ಆಗಿರುವಂತಹ ಕನ್ನಡಿಗ ಮುಖ್ಯ ನ್ಯಾಯಾಧೀಶರು 4 ಜನ ಬರುವಂಥದ್ದು. ಸೊ ಈ ಥರದ ಸ್ಟ್ಯಾಟಿಕ್ ಮಾಹಿತಿಗಳೇನಿರ್ತಾವೆ ಇವುಗಳನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು. ಇದು ಬಹಳ ಮುಖ್ಯ ಆಗ್ತದೆ. ಇವುಗಳ ಮೇಲೆ ನೇರವಾಗಿ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿ. ಹಾಗೆ ಈ 6ನೇ ಭಾಗದ ರೀತಿಯಲ್ಲಿ ಹೇಗೆ ಸಂವಿಧಾನದ 6ನೇ ಭಾಗದ ರೀತಿಯಲ್ಲಿ ಹೇಗೆ ರಾಜ್ಯ ಸರ್ಕಾರಗಳ ರಚನೆ ಆಗಿದ್ದಾವೆ, ಹಾಗೆ ಸಂವಿಧಾನದ ಭಾಗ 9(9)(a) ಅಡಿಯಲ್ಲಿ ನೀನು ಗ್ರಾಮೀಣ ಹಾಗೂ ನಗರ ಸ್ಥಳೀಯ ಸರ್ಕಾರಗಳನ್ನು ಕೂಡ ನಾವು ರಚನೆ ಮಾಡಿಕೊಂಡಿದ್ದೀವಿ. 1993ರ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ, ಆ ಕಾಯ್ದೆ ಅಡಿಯಲ್ಲಿ ಏನು 3 ಹಂತದ ಸ್ಥಳೀಯ ಸರ್ಕಾರಗಳ ರಚನೆ ಆಗಿದ್ದಾವೆ ಅವುಗಳನ್ನು ಸ್ವಲ್ಪ ತಿಳ್ಕೊಳ್ಬೇಕು. ನಮಗೇನು ಡೀಟೇಲ್ ಅದೇನು ಬೇಡ, PDO ಎಕ್ಸಾಮ್ಗಳನ್ನು ಬರೆಯೋರಿಗೆ ಇದೇ ಮೇಜರ್ ಸಿಲೆಬಸ್ ಆಗಿರ್ತದೆ. ಬಟ್ ನಮಗೆ ಮೇಜರ್ ಆದ ಮಾಹಿತಿಗಳು, ಇತ್ತೀಚೆಗೆ ಆದಂತಹ ಬೆಳವಣಿಗೆಗಳು ಏನಿದ್ದಾವೆ, ಪಂಚಾಯತಿಗಳಿಗೆ ಸಂಬಂಧಪಟ್ಟ ಹಾಗೆ ಘೋಷಣೆಗಳು ಏನಿದ್ದಾವೆ ಅನ್ನೋದನ್ನು ನೋಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗಬೇಕು. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಜನಸೇವಕರನ್ನ ನೇಮಕ ಮಾಡ್ತಿರುವಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. ಅಂದರೆ ಸರ್ಕಾರದ ಎಲ್ಲಾದ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸಲಿಕ್ಕೆ ಜನಸೇವಕರನ್ನು ಕೂಡ ಕರ್ನಾಟಕ ಸರ್ಕಾರ ನೇಮಕ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಕಾವೇರಿ ವೆಬ್ ಪೋರ್ಟಲ್ ಅನ್ನುವಂಥ ಸರ್ವಿಸನ್ನು ಶುರು ಮಾಡಿ ನೀವೇನು ಸಬ್ ರಿಜಿಸ್ಟರ್ ಆಫೀಸ್ಗೆ ನಿಮ್ಮ ಲ್ಯಾಂಡ್ ರೆಕಾರ್ಡ್ಸ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಾಡಬೇಕಾಗಿತ್ತು, ಅದನ್ನು ಇವತ್ತು ನಿಮ್ಮ ಆನ್ಲೈನ್ಗಳ ಮೂಲಕ ಮಾಹಿತಿಯನ್ನು ಮಾಡಿಕೊಡ್ತಿರುವಂಥದ್ದು ಸಕಾಲ ಸರ್ವಿಸ್ ಆಗಿರ್ಬೋದು. ಹೀಗೆ ಹಲವಾರು ರೀತಿಯಾಗಿ ಬರ್ತದೆ, ಅದನ್ನೆಲ್ಲ ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಹಾಗೆ ಇದಕ್ಕೆ ಸಂಬಂಧಪಟ್ಟಾಗ 2015ರಲ್ಲಿ ಪ್ರಮುಖವಾದ ತಿದ್ದುಪಡಿಯನ್ನು ಕರ್ನಾಟಕ ಸರ್ಕಾರ ಮಾಡಿತು. ನಂಜೈನಮಠ ಸಮಿತಿ ಮತ್ತು ರಮೇಶ್ ಕುಮಾರ್ ಸಮಿತಿಗಳ ಶಿಫಾರಸ್ಸಿನ ಆಧಾರದ ಮೇಲೆ ಬಹಳ ಬದಲಾವಣೆಗಳನ್ನು ಕರ್ನಾಟಕ ಸರ್ಕಾರ ಪಂಚಾಯತಿಗೆ ಸಂಬಂಧಪಟ್ಟಾಗ ಮಾಡಿಕೊಂಡಿದೆ. ಅದೆಲ್ಲವುಗಳನ್ನು ನೋಡಲಿಕ್ಕೆ ನಿಮಗೆ ಸಾಧ್ಯ ಆಗಬೇಕು. ಸೊ ಒಟ್ಟಾರೆಯಾಗಿ ಕರ್ನಾಟಕದ ಸಂಪೂರ್ಣ ರಾಜಕೀಯ ಚಿತ್ರಣ. ಮತ್ತು ಇನ್ನೊಂದು ಅಂಶ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾಗ್ತದೆ ಅಂತಂದರೆ ಈ PC SDA ಎಕ್ಸಾಮ್ಗಳಲ್ಲಿ ಕೆಲವೊಂದು ನೇರ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಉದಾಹರಣೆಗೆ ಪ್ರಸ್ತುತ ಆರ್ಥಿಕ ಮಂತ್ರಿ ಯಾರಿದ್ದಾರೆ, ಪ್ರಸ್ತುತ ಕೇಂದ್ರದ ಹಣಕಾಸು ಸಚಿವರು ಯಾರಿದ್ದಾರೆ, ಈ ಥರದ ಕೆಲವೊಂದು ಪ್ರಶ್ನೆಗಳನ್ನು ನೇರವಾಗಿ ಸುಮಾರು ಸಾರಿ ಕೇಳಿದ್ದಾರೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ರೆಗ್ಯುಲರ್ ಅಧ್ಯಯನದಲ್ಲೇ ಇವನ್ನ ನೋಡ್ಕೊಳ್ಳೋ ಅಗತ್ಯನಿಲ್ಲ. ನೀವೇನು ಮಾಡಿರಿ, ನಿಮಗೆ ಯಾವಾಗ ಎಕ್ಸಾಮ್ ಇರ್ತದೆ ಅದರ ಹಿಂದಿನ ತಿಂಗಳು ನಮ್ಮ ಸ್ಪರ್ಧಾ ಸ್ಫೂರ್ತಿ ಮ್ಯಾಗ್ಝಿನ್ ಬರ್ತದೆ ನಿಮಗೆ. ಆ ಮ್ಯಾಗ್ಝಿನ್ ಹಿಂದುಗಡೆ ಎಲ್ಲ ಯಾವ್ಯಾವ ಹುದ್ದೆಯಲ್ಲಿ ಯಾವ್ಯಾವ ವ್ಯಕ್ತಿಗಳಿದ್ದಾರೆ ಅನ್ನೋ ಒಂದು ಲಿಸ್ಟನ್ನು ಕೊಟ್ಟಿರ್ತಾರೆ. ಆ ಲಿಸ್ಟನ್ನು ನೋಡ್ಕೊಂಡು ಹೋಗ್ರಿ. ಅದು ಯಾಕೆಂದರೆ ಅದೆಲ್ಲ ಬದಲಾವಣೆ ಆಗಿರೋದ್ರಿಂದ ಯಾವಾಗಲೂ ಬದಲಾವಣೆಗಳು ಪಡ್ತಾ ಇರ್ತದೆ. ನೀವು ಎಂಡ್ ಮೂಮೆಂಟ್ನಲ್ಲಿ ನೋಡಿಕೊಂಡ್ರೆ ಕೂಡ ಸಾಕು, ನಿಮಗೆ ತುಂಬ ಅದು ಅನುಕೂಲ ಆಗ್ತದೆ ಅನ್ನುವಂಥ ಮಾತು ಅದು ಗಮನದಲ್ಲಿ ಇರಲಿ ಅಂತ ಹೇಳಿ. ಹಾಗೆ ನಾವು ನೆಕ್ಸ್ಟ್ ನೇರವಾಗಿ ಬರುವಂಥದ್ದು ಕರ್ನಾಟಕದ ಆರ್ಥಿಕತೆ ಎನ್ನುವಂಥದ್ದು. ಬಹಳ ಏನು ಅಂತಂದರೆ ನೇರವಾಗಿ ಪ್ರಶ್ನೆಗಳು ಸಿಗುವಂತಹ ಸೆಕ್ಷನ್ಗಳಲ್ಲಿ ಕರ್ನಾಟಕದ ಆರ್ಥಿಕತೆ ಸೆಕ್ಷನ್ ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ನೀವು ಈಗಾಗಲೇ ಏನು ಮಾಡಿರ್ತೀರಿ ಅಂತಂದರೆ ಭಾರತದ ಅರ್ಥವ್ಯವಸ್ಥೆಯನ್ನು ಓದುವಾಗ ಅರ್ಥವ್ಯವಸ್ಥೆ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡಿರ್ತೀರಿ. GDP ಲೆಕ್ಕಾಚಾರ ಅಂದ್ರೇನು, ತಲಾ ಆದಾಯ ಅಂದ್ರೇನು, FDI ಅಂದ್ರೇನು, ಇನ್ಫ್ಲೇಷನ್ ಅಂದ್ರೇನು, ಡಿಫ್ಲೇಷನ್ ಎಲ್ಲವನ್ನೂ ಅಲ್ಲಿ ಬೇಸಿಕ್ ತಿಳ್ಕೊಂಡಿರೋದ್ರಿಂದ ಅದರ ಕರ್ನಾಟಕ ಪಾರ್ಟ್ ಅಷ್ಟೇ ನಮಗೆ ಇಲ್ಲಿ ಅಪ್ಲೈಡ್ ಸೆಕ್ಷನ್ ಬರ್ತದೆ. ಇದಕ್ಕೆ ನಿಮಗೆ ಮೇಜರ್ ಆಗಿ ಮುಖ್ಯವಾಗಿ ಸಿಗುವಂಥ ಸೋರ್ಸ್ ಯಾವುದು ಅಂದರೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ. ಈ ವರ್ಷದ ಕೂಡ ಆರ್ಥಿಕ ಸಮೀಕ್ಷೆ ರಿಲೀಸ್ ಆಗಿದೆ. ದಯವಿಟ್ಟು ಕೇಳ್ತಾ ಇರುವಂಥವ್ರು ನಾನು ಹೇಳ್ತೇವೆ ಈ ಪಾಯಿಂಟನ್ನು ನೋಟ್ ಮಾಡಿಕೊಡ್ರಿ. ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಎಕನಾಮಿಕ್ಸ್ ಸರ್ವೆಯನ್ನು ರಿಲೀಸ್ ಮಾಡ್ತದೆ. ಈ ಎಕನಾಮಿಕ್ಸ್ ಸರ್ವೆನಲ್ಲಿ ನಿಮಗೆ 2 ಚಾಪ್ಟರ್ಗಳು ಬಹಳ ಮುಖ್ಯ. ಚಾಪ್ಟರ್ ನಂಬರ್ 1 ಅಂಥೇಳಿ ಎಕನಾಮಿಕ್ಸ್ ಸರ್ವೆನಲ್ಲಿ ಫಸ್ಟ್ ಚಾಪ್ಟರ್ ಬರ್ತದೆ. ಸುಮಾರು 35ರಿಂದ 37 ಪೇಜ್ನಷ್ಟು ಚಾಪ್ಟರ್ ಇರ್ತದೆ ಅದು. ಅದರಲ್ಲಿ ಕರ್ನಾಟಕದ ಆರ್ಥಿಕತೆಯ ಸಂಕ್ಷಿಪ್ತ ಪರಿಚಯ ಅಂತೇಳಿ ಇರುತ್ತೆ. ಎಕನಾಮಿಕ್ಸ್ ಸರ್ವೆ ಫಸ್ಟ್ ಚಾಪ್ಟರ್ ಅದು. ದಯವಿಟ್ಟು ಅದನ್ನು ಸರಿಯಾಗಿ ಓದ್ರಿ. ಅದು ಒಂದು 35 ಪೇಜ್ ಅಥವಾ 38 ಪೇಜ್ನಷ್ಟು ಇರ್ತದೆ. ಆ ಫಸ್ಟ್ ಚಾಪ್ಟರ್ ಅದು ಬಂದು ಓದಿದ್ರೆ ಸಾಕು, ಸಂಪೂರ್ಣ ಅರ್ಥವ್ಯವಸ್ಥೆ ಮಾಹಿತಿ ನಿಮಗೆ ತಿಳಿಯುತ್ತೆ. ಅದಾದಮೇಲೆ ಚಾಪ್ಟರ್ ನಂಬರ್ 2 ಇನ್ ದ ಎಕನಾಮಿಕ್ಸ್ ಸರ್ವೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಚಾಪ್ಟರ್ ನಂಬರ್ 2ನಲ್ಲಿ ರಾಜ್ಯಾದಾಯದ ಲೆಕ್ಕಾಚಾರ ಅಂತ ಚಾಪ್ಟರ್ ಇದೆ. ಆ ಚಾಪ್ಟರ್ನಲ್ಲಿ ನಿಮಗೆ ಕರ್ನಾಟಕದ ಎಕನಾಮಿಕ್ ಕರೆಂಟ್ ಅಫೇರ್ಸ್ ಸಿಗ್ತದೆ. ಆ ಎಕನಾಮಿಕ್ ಕರೆಂಟ್ ಅಫೇರ್ಸ್ ಅಂದ್ರೆ ಏನಪ್ಪ, ರಾಜ್ಯದ GDP, ಕೃಷಿ, ಕೈಗಾರಿಕೆ, ಸೇವಾ ವಲಯ ಯಾವುದು ಎಷ್ಟು ಬೆಳವಣಿಗೆ ದರ ದಾಖಲಿಸಿದೆ, ಎಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ, ಅದರ ಉಪವಲಯಗಳ ಕೊಡುಗೆಗಳು ಏನು, ಎಲ್ಲ ಮಾಹಿತಿ ಇರ್ತದೆ.
ನಿಮ್ಮ ರೆಫರೆನ್ಸ್ಗೆ ಒಂದು ನೋಟನ್ನು ಹೇಳ್ತೀನಿ. ಈ ಚಾಪ್ಟರ್ ಈ ವರ್ಷದ ಎಕನಾಮಿಕ್ ಸರ್ವೆಯನ್ನು ನೀವು ತೆಗೆದುಕೊಂಡ್ರೆ ಆ ಚಾಪ್ಟರ್ ನಂಬರ್ 2ನಲ್ಲಿ ಪೇಜ್ ನಂಬರ್ 40ರಿಂದ 45ನೇ ಪೇಜ್ನಲ್ಲಿ 2 ಟೇಬಲ್ಗಳನ್ನು ಕೊಟ್ಟಿದ್ದಾನೆ. 2 ಟೇಬಲ್ ನಿಮ್ಗೆ ಇಂಪಾರ್ಟೆಂಟು. ನೋಟ್ ಡೌನ್ ದ ಟೇಬಲ್ ನಂಬರ್ 2.3 and 2.5. 2.3, 2.5 2 ಟೇಬಲ್ಗಳಿಗೂ ಈ ಪೇಜ್ಗಳಲ್ಲಿ ಸಿಗ್ತದೆ. 2.3ನಲ್ಲಿ ಕರ್ನಾಟಕದ ರಾಜ್ಯದ GDPಗೆ ಬೇರೆ ಬೇರೆ ವಲಯಗಳ ಬೆಳವಣಿಗೆ ದರ ಎಷ್ಟಿದೆ, ಗ್ರೋತ್ ರೇಟ್ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಟೇಬಲ್ ನಂಬರ್ 2.5ನಲ್ಲಿ ಪೇಜ್ ನಂಬರ್ 44ನಲ್ಲಿ ಇದೆ ಈ ಟೇಬಲ್ಲು. ಈ ಟೇಬಲ್ನಲ್ಲಿ 3 ವಲಯಗಳ ಕೊಡುಗೆ ಎಷ್ಟಿದೆ, ಹಿಂದೆ ಎಷ್ಟಿತ್ತು, ಇವಾಗ ಎಷ್ಟಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಹಾಗೆ ಕರ್ನಾಟಕದ ಇಕಾನಮಿ ಒಂದು ವೈಶಿಷ್ಟ್ಯ ಇದೆ. ಯಾರು KSಗೆ ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ ಅವರು ಸ್ವಲ್ಪ ಅಪ್ರೋಚ್ ನಿಮ್ಮದು ಬದಲಾಗಬೇಕಾಗ್ತದೆ ಅಂತ. ಯಾಕಂದರೆ ಅವನ ಪ್ರಶ್ನೆಗಳನ್ನು ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತಾನೆ. ಕರ್ನಾಟಕದ ಅರ್ಥವ್ಯವಸ್ಥೆ ಬಹಳ ವಿಶಿಷ್ಟವಾದ ಲಕ್ಷಣ ಏನು ಅಂದರೆ ಕರ್ನಾಟಕ ಸೇವಾ ವಲಯ ಪ್ರಧಾನ ಅರ್ಥವ್ಯವಸ್ಥೆ. ಸೇವಾ ವಲಯನೇ ನಮ್ಮಲ್ಲಿ ಮುಖ್ಯ. ನಮ್ಮ ರಾಜ್ಯದ ಬೇರೆ ಬೇರೆ ವಲಯಗಳ ಕೊಡುತ್ತಿರುವ ಕೊಡುಗೆಗಳನ್ನು ನೀವು ಗಮನಿಸಿಕೊಂಡ್ರೆ ನಿಮಗೆ ಗೊತ್ತಿದೆ, ಕೃಷಿ, ಅಗ್ರಿಕಲ್ಚರ್, ಇಂಡಸ್ಟ್ರಿ ಆ್ಯಂಡ್ ಸರ್ವಿಸ್ ಸೆಕ್ಟರ್, ನಾವು 3 ವಲಯಗಳನ್ನು ನೋಡ್ತೀವಿ. ನಾನು ಹೇಳ್ತಿರೋದು ಅಂದಾಜು, ಇದು ಪಾಯಿಂಟ್ಗಳಲ್ಲಿ ಇರ್ತದೆ. ನಾನು ರೌಂಡ್ ಫಿಗರನ್ನು ಹೇಳ್ತಾ ಇದ್ದೀನಿ ಇಲ್ಲಿ. ನಮ್ಮ ರಾಜ್ಯದ ಈ ವರ್ಷ ಅಂದರೆ 2019-20 ಆರ್ಥಿಕ ಸಮೀಕ್ಷೆಯನ್ನು ಆಧರಿಸಿಕೊಂಡು ಹೇಳೋದಾದರೆ ರಾಜ್ಯದ ಒಟ್ಟು GDPಗೆ ಕೃಷಿ ಸುಮಾರು 11% ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾ ಇದೆ. ಹಾಗೆ ಇಂಡಸ್ಟ್ರಿ ಅರೌಂಡ್ 22% ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾ ಇದೆ. ಅಂಡ್ ಸರ್ವಿಸ್ ಸೆಕ್ಟರ್ ಸುಮಾರು 67% ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾ ಇದೆ. ನಮ್ಮ ರಾಜ್ಯದ ಒಟ್ಟು GDPಗೆ ನೋಡ್ರಿ ಹೇಗಿದೆ ಅಂತ ಹೇಳಿ. ನಮ್ಮದು ಸೇವಾ ವಲಯ. ಅದಕ್ಕೆ ಇದು ಎಷ್ಟು ಮುಖ್ಯ ಆಗೋಯಿತು ಅಂತಂದರೆ 2015ರ KS ಮೇನ್ಸಲ್ಲಿ ಅವನು ಎಸ್ಸೆ ಪೇಪರ್ನಲ್ಲಿ ಒಂದು ಪ್ರಶ್ನೆ ಹಾಕಿದ್ದ. ಎಸ್ಸೆ ಪೇಪರ್ನಲ್ಲಿ ಪ್ರಶ್ನೆ ಏನಿತ್ತು, ಎಸ್ಸೆ ಟಾಪಿಕ್ ಅಂತಂದರೆ ಬೆಂಗಳೂರು ದೇಶದ ಸೇವಾ ವಲಯದ ರಾಜಧಾನಿಯಾಗಿದ್ದು ರಾಜ್ಯ ಸೇವಾ ವಲಯ ಪ್ರಧಾನ ಅರ್ಥವ್ಯವಸ್ಥೆಯಾಗಿದೆ. ಬೆಂಗಳೂರನ್ನು ಹಿನ್ನೆಲೆಯಾಗಿಸಿಕೊಂಡು ವಿವರಿಸಿ. 125 ಮಾರ್ಕ್ಸಿಗೆ ಬರೀರಿ ಅಂತ ಎಸ್ಸೆ ಟಾಪಿಕ್ ಅನ್ನು ಕೇಳಿದ್ದ. ಅಂದರೆ ಇದರ ಮಹತ್ವ ಎಷ್ಟಿದೆ ನೋಡಿ ಅಂತ ಸೇವಾ ವಲಯದ್ದು. ನಿಮಗೆ ಅದನ್ನು ಅನಲೈಸ್ ಮಾಡಲಿಕ್ಕೆ ಬರಬೇಕು ಅಂತ ಹೇಳಿ. ಇದು ಕರ್ನಾಟಕ ಅರ್ಥವ್ಯವಸ್ಥೆ ಭಾಳ ವಿಶಿಷ್ಟವಾದ ಲಕ್ಷಣ. ಒಂದು ಸ್ಯಾಂಪಲನ್ನು ನಾನು ಇಲ್ಲಿ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ 3 ವಲಯಗಳ ಕೊಡುಗೆಯನ್ನು ಆಧರಿಸಿ ನಾವು ರಾಜ್ಯ ಆಗಿ ರಚನೆ ಆದ ಮೇಲಿಂದ ಕರ್ನಾಟಕದ ಅರ್ಥವ್ಯವಸ್ಥೆಯ ಬೆಳವಣಿಗೆ ಕುರಿತು ಒಂದು ಗ್ರಾಫನ್ನು ನಾನು ನಿಮಗೆ ತೋರಿಸ್ತೀನಿ. ಇದು 1950, 60, 70, 80, 90, 2000, 2010, 2020. ಇಲ್ಲಿ ಅಗ್ರಿಕಲ್ಚರ್, ಇಂಡಸ್ಟ್ರಿ, ಸರ್ವಿಸ್ ಸೆಕ್ಟರ್ 3 ವಲಯಗಳ ಕೊಡುಗೆಗಳನ್ನು ನೋಡ್ತಾ ಹೋಗೋಣ. ಒಂದು ಅನಾಲಿಸಿಸ್ಗೆ ಎಕ್ಸಾಂಪಲ್ ಅನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇರೋದು. ನೀವು ಕೃಷಿ ಅಂತ ತೆಗೆದುಕೊಂಡ್ರೆ 50ರಲ್ಲಿ ಆಗತಾನೆ ನಾವು ದೇಶ ಆಗಿ ಆಗತಾನೆ ರಾಜ್ಯ ಆಗಿ ಇದ್ದ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಒಟ್ಟು GDPಗೆ ಬಹುಮುಖ್ಯ ಪಾಲನ್ನು ಕೊಡ್ತಾ ಇದ್ದಿದ್ದು ದಟ್ ಈಸ್ ಕೃಷಿ ಅಂತ ಹೇಳಿ. ಮೇಜರ್ ಸೆಕ್ಷನ್ ನಮಗೆ ಪ್ರಾಫಿಟ್ ಬಂದಿದ್ದೆ ಕೃಷಿಯಿಂದ. ಎಲ್ಲಿತ್ತು ಕೃಷಿಯ ಗ್ರಾಫು? ಇಲ್ಲಿತ್ತು ನೋಡ್ರಿ ಕೃಷಿಯ ಕೊಡುಗೆ ಅಂತ. ನಂತರದ ಅವಧಿನಲ್ಲಿ ಏನಾಯಿತು, ಕೃಷಿಯ ಕೊಡುಗೆ ರಾಜ್ಯದ GDPಗೆ ಕಡಿಮೆಯಾಗ್ತಾ ಬರ್ತಾ ಇದೆ. ಇಟ್ಸ್ ಡಿಕ್ರೀಸಿಂಗ್. Now it is here around 11%. This is agriculture. And comes to industrial sector. ನಾವು 1950ರ ಸುಮಾರಿನಲ್ಲಿ ಕೂಡ ನಮ್ಮ ರಾಜ್ಯದಲ್ಲೂ ಏನು ಅಷ್ಟು ದೊಡ್ಡ ಪ್ರಮಾಣದ ಕೈಗಾರಿಕಾ ಬೆಳವಣಿಗೆ ಇದ್ದಿರಲಿಲ್ಲ, ಕಡಿಮೆ ಪ್ರಮಾಣದಲ್ಲೇ ಇತ್ತು. ಸೊ ಎಲ್ಲಿತ್ತು? ಇಲ್ಲಿತ್ತು, ಅರೌಂಡ್ ಇಲ್ಲಿತ್ತು. ಇದು ಅಂದಾಜು ಮಾತ್ರ, ಇದು ಅಂದಾಜಿನ ಕ್ಯಾಲ್ಕುಲೇಷನ್ ನಾನು ಮಾಡ್ತಾ ಇರೋದು. ಇಲ್ಲಿತ್ತು. ನಂತರದ ಅವಧಿಯಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ ಇಸ್ ಇನ್ಕ್ರೀಸಿಂಗ್. ಇದು ಬೆಳವಣಿಗೆ ಆಗ್ತಾ ಇದೆ, ಬಟ್ ಗ್ರ್ಯಾಜುವಲ್ ಡೆವಲಪ್ಮೆಂಟ್ ಅಂತಾರೆ, ನಿಧಾನಗತಿಯ ಏರಿಕೆ ಇದೆ. ಹೆಚ್ಚಿನ ಪ್ರಮಾಣದ ಕೈಗಾರಿಕರಣ ಇನ್ನೂ ಆಗಬೇಕಾಗಿರೋದು. ನೌ ಇಟ್ಸ್ ಇನ್ಕ್ರೀಸಿಂಗ್. ಇಟ್ ಈಸ್ ಹಿಯರ್ ಅರೌಂಡ್ 22% ಇಂಡಸ್ಟ್ರಿಯಲ್ ಸೆಕ್ಟರ್. And
ಕಮ್ಸ್ ಟು ದ ಸರ್ವಿಸ್ ಸೆಕ್ಟರ್, ನಾವು ಆಗ ತಾನೇ ರಾಜ್ಯ ಆಗಿ ರಚನೆ ಆಗಿದಾಗಲೂ ಕೂಡ ಸೇವಾ ವಲಯ ಹೆಚ್ಚಿನ ಕೊಡುಗೆಯನ್ನು ಕೊಡ್ತಾ ಇರಲಿಲ್ಲ. ಅದು ಅರೌಂಡ್ ಇಲ್ಲಿತ್ತು ನೋಡ್ರಿ ಸರ್ವಿಸ್ ಸೆಕ್ಟರ್. ನಂತರದ ದಿನಗಳಲ್ಲಿ ಸೇವಾ ವಲಯ ಪ್ರಗತಿಯನ್ನು ಕಾಣ್ತಾ ಇದೆ. ಇಟ್ಸ್ ಇನ್ಕ್ರೀಸಿಂಗ್. ಇದಕ್ಕೆ ಒಂದು ದೊಡ್ಡ ಬ್ರೇಕ್ ಸಿಕ್ಕಿದ್ದು 1990s ಸಂದರ್ಭದಲ್ಲಿ. ಅಲ್ಲಿಂದ ಕರ್ನಾಟಕದ ಸೇವಾ ವಲಯ ಇಟ್ಸ್ ಇನ್ಕ್ರೀಸಿಂಗ್. Now it got increased like anything. It's complete boom. It's 67%. ಇದು ಸರ್ವಿಸ್ ಸೆಕ್ಟರ್. ನೋಡ್ರಿ, ಈ ಗ್ರಾಫ್ ಒಂದನ್ನು ನೋಡ್ಬಿಟ್ರೆ ನಮಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಕರ್ನಾಟಕದ ಅರ್ಥವ್ಯವಸ್ಥೆ 50ರಿಂದ ಇಲ್ಲಿಯವರೆಗಿನ ಚಿತ್ರಣ ಅನ್ನುವಂಥದ್ದು ಅಂತ. ಯಾರು KSಗೆ ತಯಾರಿ ಮಾಡ್ತಾ ಇದ್ದೀರಿ, ಈ ಥರದ ಗ್ರಾಫಿಕ್ ರೆಪ್ರೆಸೆಂಟೇಷನ್ಗಳನ್ನು ಮಾಡಿಕೊಳ್ಳೋ ಪದ್ಧತಿನ ಬೆಳೆಸ್ಕೊಡ್ರಿ. ಇದು ತುಂಬಾ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಸೊ ಸರ್ವೇನಲ್ಲಿ ಕರ್ನಾಟಕದ ಅರ್ಥವ್ಯವಸ್ಥೆ ಸಂಪೂರ್ಣ ಚಿತ್ರಣ ಇರ್ತದೆ. ಕೃಷಿ, ಕೈಗಾರಿಕೆ, ಸೇವಾ ವಲಯಗಳು 3 ವಲಯ. ಅದಕ್ಕೆ ಸಂಬಂಧಪಟ್ಟ ಕರ್ನಾಟಕ ಸರ್ಕಾರದ ನೀತಿಗಳು ಏನೇನಿದ್ದಾವೆ, ಕೈಗಾರಿಕಾ ನೀತಿ ಏನು ಹೇಳುತ್ತೆ, ಕೃಷಿ ನೀತಿ ಏನು ಹೇಳ್ತದೆ, ಬೇರೆ ಬೇರೆ ಬೆಲೆಗಳು ಹೇಗಿದ್ದಾವೆ, ಯಾರು ಕ್ಯಾಲ್ಕುಲೇಷನ್ ಮಾಡ್ತಾರೆ, ಪ್ರತಿಯೊಂದು ಅಂಶ ಕೂಡ ಕರ್ನಾಟಕದ ಅರ್ಥವ್ಯವಸ್ಥೆ ಹಿನ್ನೆಲೆಯಲ್ಲಿ ನೀವು ನೋಡ್ಕೊಳ್ಬೇಕಾಗ್ತದೆ. ಮತ್ತು ಇಲ್ಲಿ ಬಹಳ ದೊಡ್ಡ ಪಾರ್ಟ್ ಬರುವಂಥದ್ದು, ನಾನು ಅದರಲ್ಲೂ KS FD ಎಕ್ಸಾಮ್ನವ್ರಿಗೆ ಕರ್ನಾಟಕ ಸರ್ಕಾರದ ಯೋಜನೆಗಳ ಮೇಲೆ ನೇರವಾಗಿ ಪ್ರಶ್ನೆಗಳು ಬರ್ತವೆ. ಕರ್ನಾಟಕ ಗೌರ್ಮೆಂಟ್ ಯೋಜನೆಗಳು ಬಹಳ ಮುಖ್ಯ ಆಗ್ತವೆ. ಈ ಯೋಜನೆಗಳ ಎಲ್ಲ ಮಾಹಿತಿ ಎಲ್ಲಿ ನಿಮ್ಗೆ ಸಿಗ್ತದೆ ಅಂದರೆ ಕರ್ನಾಟಕ ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆನಲ್ಲಿ ಎಲ್ಲ ಯೋಜನೆಗಳ ಮಾಹಿತಿ ನಿಮಗೆ ಸಿಗುತ್ತೆ. ನಾನು ಮುಂದೆ ಯೋಜನೆಗಳ ಮೇಲೆ ಒಂದು ಸಪ್ರೇಟ್ ಆದಂಥ ಪ್ರತ್ಯೇಕವಾದ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಕರ್ನಾಟಕ ಸರ್ಕಾರದ ಎಲ್ಲ ಯೋಜನೆಗಳನ್ನು ಒಂದೇ ಸಾರಿ ಚರ್ಚೆ ಮಾಡೋ ಪ್ರಯತ್ನವನ್ನು ಮಾಡೋಣ ಅನ್ನುವಂಥದ್ದು. ಆವಾಗ ಕರ್ನಾಟಕ ಸರ್ಕಾರದ ಸುಮಾರು 100ಕ್ಕೂ ಹೆಚ್ಚು ಯೋಜನೆಗಳನ್ನು ಚರ್ಚೆ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ. ಆ ಎಲ್ಲವುಗಳು ಕೂಡ ನಿಮ್ಗೆ ಸಿಗ್ತದೆ. ಬಿಕಾಸ್ KSನವರಿಗೆ ಯೋಜನೆಗಳು ಬಹಳ ಮುಖ್ಯ. ಯೋಜನೆಗಳ ಮೇಲೆ ನೇರವಾಗಿ ಪ್ರಶ್ನೆ ಕೇಳ್ತಾನೆ. ನಿಮ್ಮ ಪ್ರಿಲಿಮ್ಸು, ಮೇನ್ಸು, ಇನ್ಕ್ಲೂಡಿಂಗ್ ನಿಮ್ಮ ಇಂಟರ್ವ್ಯೂನಲ್ಲೂ ಕೂಡ. ನಾನು ಅಟೆಂಡ್ ಮಾಡಿರುವ KS ಇಂಟರ್ವ್ಯೂಗಳಲ್ಲಿ ನನಗೆ ಪ್ರತಿ ಸಾರಿ ಕೂಡ ಕರ್ನಾಟಕ ಸರ್ಕಾರದ ಯೋಜನೆಗಳನ್ನೇ ಪ್ರಶ್ನೆಯಾಗಿ ಕೇಳಿದ್ದಾರೆ. ನನ್ನ ಇತ್ತೀಚೆಗೆ ನಡೆದ KS ಇಂಟರ್ವ್ಯೂನಲ್ಲೂ ಕೂಡ ಇದೇ ಪ್ರಶ್ನೆಗಳನ್ನೇ ಯೋಜನೆಗಳ ಮೇಲೆ ನನಗೆ ಕೇಳಿದ್ರು ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಸ್ವಲ್ಪ ಗಮನ ಇಟ್ಕೊಂಡು ನೋಡಿಕೊಂಡ್ರೆ ಕರ್ನಾಟಕ ಎಕಾನಮಿ ಪಾರ್ಟು, ಬೇರೆ ಬೇರೆ ಆಹಾರ ಪದ್ಧತಿ, ಬೆಳೆಗಳ ಪದ್ಧತಿ ಪ್ರತಿಯೊಂದು ಕೂಡ ಚೆನ್ನಾಗಿ ನೋಡಿಕೊಂಡ್ರೆ ಈ ಸೆಕ್ಷನಿಂದ ನೇರವಾಗಿ ಪ್ರಶ್ನೆಗಳು ಬರ್ತವೆ. ಹಾಗೆ ನಮ್ಮ ಸಿಲೆಬಸ್ನ 4ನೇ ಹಂತ ಕಲೆ ಮತ್ತು ಸಂಸ್ಕೃತಿ, ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಹೇಳ್ತೀವಿ. ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ ಕೂಡ ಹೆಚ್ಚಿನ ಪ್ರಶ್ನೆಗಳು ಬರ್ತವೆ. ನೀವು ಆರ್ಟ್ ಆ್ಯಂಡ್ ಕಲ್ಚರ್ ಸೆಕ್ಷನ್ ಅಂತ ಬಂದಾಗ ನೀವು ಇದರಲ್ಲಿ ಯಾವ್ಯಾವ ಮೇನ್ ಟಾಪಿಕ್ಗಳನ್ನು ನೋಡಬೇಕಾಗ್ತದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಬಂದಾಗ ಇದು ಒಂದು ಇದರಲ್ಲಿ ಒಂದು ಪಾರ್ಟ್ ನಿಮ್ಮ ಹಿಸ್ಟಾರಿಕಲ್ ರಿಲೇಟೆಡ್ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಹೇಳಿ, ಹಿಸ್ಟ್ರಿ ರಿಲೇಟೆಡ್ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಹೇಳ್ತೀವಿ. ಇತಿಹಾಸದ ಹಿನ್ನೆಲೆ ಇಟ್ಕೊಂಡು, ಅಂದರೆ ಇದರ ಅರ್ಥ ತುಂಬ ಸರಳವಾಗಿರೋದು. ಶಾತವಾಹನರ ಕಾಲದಲ್ಲಿ ಕಲೆ ವಾಸ್ತುಶಿಲ್ಪ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ, ಗಂಗನ ಕಾಲದಲ್ಲಿ ಏನೇನು ಕೊಡುಗೆಗಳು ಬಂದು ಆ ಹಿನ್ನೆಲೆ ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ಇಂಪಾರ್ಟೆಂಟ್, ಅದು ಪ್ರಶ್ನೆ ಬರ್ತದೆ. ಅದಾದ ಮೇಲೆ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ನಮಗೆ ನೇರವಾಗಿ ಇರುವಂಥದ್ದು ಭಾಷೆ, ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಭಾಷೆಯನ್ನು ಆಧರಿಸಿ ಪ್ರಶ್ನೆಗಳನ್ನು ಕೇಳೋದನ್ನು ನಾವು ನೋಡ್ತೀವಿ. ಭಾಷೆ ಅಂತ ಹೇಳಿದಾಗ ದೇಶದಲ್ಲಿರುವಂಥ ಭಾಷೆಗಳಲ್ಲಿ ನಾವೇನು ದ್ರಾವಿಡ ಭಾಷಾ ಪರಿವಾರ ಅಂತ ಹೇಳ್ತೀವಿ, ಕನ್ನಡ ದ್ರಾವಿಡ ಭಾಷೆಗಳಲ್ಲಿ ಒಂದು ಅನ್ನುವಂತಹ ಮಾತಿದೆ. ಹಾಗೆ ಆ ದ್ರಾವಿಡ ಭಾಷೆ ವಿಶಿಷ್ಟವಾದ ಭಾಷೆಯಾಗಿ ಕನ್ನಡ ನಮ್ಮ ಆಡಳಿತ ಭಾಷೆಯಾಗಿ ಹೇಳ್ಕೊಂಡು ಬಂದಿರೋದನ್ನು ನಾವು ನೋಡ್ತೀವಿ. ಈ ಕನ್ನಡ ಭಾಷೆಯ ಇತಿಹಾಸ ಸ್ವಲ್ಪ ಗೊತ್ತಿರಬೇಕು. ಶಾತವಾಹನರ ಕಾಲದಲ್ಲೇ ಇತ್ತು ಅನ್ನುವಂಥ ಮಾಹಿತಿ ಇದೆ. ಅದನ್ನು ಬಿಟ್ಟರೆ ನಮ್ಮ ಮೊದಲ ಶಾಸನ ಅಂತ ನಾವೇನು ಹೇಳ್ತೀವಿ, ಹಲ್ಮಿಡಿ ಶಾಸನ, ಕ್ರಿಸ್ತಶಕ 450ರ ಕಾಲದ್ದು, ಹಾಸನ ಜಿಲ್ಲೆ ಬೇಲೂರಿನಲ್ಲಿ ದೊರೆತಿರುವಂಥ ಶಾಸನ. ಶ್ರೀಮತ್ ಕದಂಬಪನ್ ಕಳಭೋರನ್ ಆ ಅರಿ ಆಳಿದ್ ನಂದಾವಿಳೆ ನಾಡುಳ್. ಇಲ್ಲಿಂದ ಶುರುವಾಗುತ್ತೆ ಕನ್ನಡದ ನೇರವಾದಂತಹ ಸಾಕ್ಷಿ ಒಳಗೊಂಡಂಥ ಇತಿಹಾಸ. ಅಲ್ಲಿಂದ ಬೆಳೆಬಂದ ಕಥೆ ನಿಮಗೆ ಗೊತ್ತಿರುವಂಥದ್ದು. ಸೊ ಕನ್ನಡ ಭಾಷೆ ಆಗಿರ್ಬೋದು. ಮತ್ತು ಇನ್ನೊಂದು, ನಮ್ಮ ಭಾರತ ಸರ್ಕಾರ ಒಂದು ವಿಶಿಷ್ಟವಾದ ಪ್ರಯೋಗ ಅಂತ ಹೇಳಿ 2004ರಿಂದ ಶಾಸ್ತ್ರೀಯ ಭಾಷೆಗಳನ್ನು ಗುರುತಿಸ್ತಾ ಇದೆ. 2004ರಲ್ಲಿ ತಮಿಳಾಗಿರ್ಬೋದು, 5ರಲ್ಲಿ ಸಂಸ್ಕೃತ ಭಾಷೆ, 2008ರಲ್ಲಿ ಕನ್ನಡ
ಮತ್ತು 2008ರಲ್ಲಿ ತೆಲುಗು ಭಾಷೆ, 2013ರಲ್ಲಿ ನಾವು ಮಲಯಾಳಂ ಭಾಷೆ ಅಂತೀವಿ, ಹಾಗೆ 2014ರಲ್ಲಿ ಒಡಿಯಾ ಭಾಷೆಗೆ ಸಿಕ್ಕಿರುವಂಥದ್ದು. ಸೊ ಕನ್ನಡ ಶಾಸ್ತ್ರೀಯ ಭಾಷೆ ಕೂಡ ಹೌದು 2008ನಲ್ಲಿ ಸಿಕ್ಕಿರೋದು. ಇದನ್ನಂತೂ ಸುಮಾರು ಸಾರಿ ನೇರವಾಗಿ ಪರೀಕ್ಷೆಗಳಲ್ಲಿ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ. ಸೊ ಭಾಷೆಗಳ ಬಗ್ಗೆ ತಿಳ್ಕೊಂಡಿರಿ. ಸೊ ಹಾಗಾಗಿ ಭಾಷೆ, ಹಾಗೆ ಈ ಸಂದರ್ಭದಲ್ಲಿ ಸಂಗೀತ, ಮ್ಯೂಸಿಕ್ ಅಂತ ಹೇಳ್ತೀವಿ. ಈ ಸೆಕ್ಷನ್ನಿಂದ ಪ್ರಶ್ನೆಗಳು ಕೇಳ್ತಾರೆ. ಭಾರತದ 2 ರೀತಿಯ ಸಂಗೀತ ಪ್ರಕಾರಗಳು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ. KS ಎಕ್ಸಾಮ್ಗಳಿಗೆ ತಯಾರಿ ಮಾಡುವಂಥವರು ಈ 2ರ ಕ್ಲಿಯರ್ ಕಟ್ ವ್ಯತ್ಯಾಸ ಗೊತ್ತಿರಬೇಕು. ಯಾಕೆಂದರೆ 2 ಸಂಗೀತ ಪರಂಪರೆಗಳು ಕರ್ನಾಟಕದಲ್ಲಿ ಹುಟ್ಟಿರುವಂಥದ್ದು. ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕಿಂತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಭಿನ್ನವಾಗಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಧ್ರುಪದ್, ಥಪ್ಪ, ತುಮರಿ, ತರಾನ, ಗಜಲ್, ಬೇರೆ ಬೇರೆ ಪ್ರಕಾರದ ಸಂಗೀತ ಪ್ರಕಾರಗಳನ್ನು ನೋಡ್ತೀವಿ. ಅಲ್ಲಿ ಮನೆತನಗಳನ್ನು ನೋಡ್ತೀವಿ. ನಾವೇನು ಘರಾಣಸ್ ಅಂತ ಹೇಳ್ತೀವಿ, ಆ ಕಾನ್ಸೆಪ್ಟ್ ಕೂಡ ಇದೆ ಹಿಂದೂಸ್ತಾನಿನಲ್ಲಿ. ಭಾರತದ ಪ್ರಮುಖ ಘರಾಣೆಗಳಲ್ಲಿ ಒಂದು ಪ್ರಮುಖವಾದಂಥ ಘರಾಣೆ ಕರ್ನಾಟಕದಲ್ಲಿ ಕೂಡ ಇದೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ್ದು. ನನ್ನ 2 ಬಾರಿ KS ಇಂಟರ್ವ್ಯೂನಲ್ಲಿ ಇದ್ರ ಮೇಲೆ ನನಗೆ ನೇರವಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಿರಾಣ ಘರಾಣ ಧಾರವಾಡ ಜಿಲ್ಲೆ ಕುಂದಗೋಳದಲ್ಲಿ ಕಂಡುಬರುವಂಥದ್ದು. ಸೊ ನಮ್ಮಲ್ಲಿ ಇರುವಂಥ ಸಂಗೀತ ಪರಂಪರೆ, ಅದರ ಎಲ್ಲ ಗಾಯಕರ ಪರಂಪರೆ ಏನಿದೆಯಲ್ವಾ, ಪಂಚಾಕ್ಷರಿ ಗವಾಯಿಗಳಾಗಿರ್ಬೋದು, ಪುಟ್ಟರಾಜ ಗವಾಯಿಗಳು, ಪಂಡಿತ್ ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನ್ಗಲ್ ಅವರಾಗಿರ್ಬೋದು, ಇಂದಿನವರೆಗಿನ ಸಂಗೀತ ಕಟ್ಟಿ ಮೇಡಮ್ವರೆಗೂ ಕೂಡ ದೊಡ್ಡ ಪರಂಪರೆ ಇರುವಂಥದ್ದು. ಹಾಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಪುರಂದರದಾಸರು ಕರ್ನಾಟಕದಿಂದ ಅನ್ನುವಂಥ ಮೂಲ ಕೂಡ ನಿಮಗೆ ಗೊತ್ತಿದೆ. ಇದಕ್ಕೆ ಕೂಡ ನಮ್ಮಲ್ಲಿ ಹಲವಾರು, ಬಾಲಮುರಳಿ ಕೃಷ್ಣ ಸರ್ ಇದ್ದಾರೆ, ಅವ್ರು ಬಳ್ಳಾರಿ ರಾಘವೇಂದ್ರ ಅನ್ನುವಂಥವ್ರು, ಹಲವಾರು ಗಾಯಕರು ಕನ್ನಡದಲ್ಲಿರುವಂಥದ್ದು. ಸೊ ಇವುಗಳನ್ನು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಿ. ಹಾಗೆ ಸಂಗೀತದ ಜೊತೆಗೆ ಕರ್ನಾಟಕದಲ್ಲಿ ನಾಟಕ ಅನ್ನುವಂಥ ಕಾನ್ಸೆಪ್ಟ್ ಆಗಿರ್ಬೋದು. ನಾಟಕ, ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಅನ್ನುವಂಥ ಮಾತು, ಅಲ್ಲಿಂದ ಹಿಡಿದುಕೊಂಡು ನಾಟಕವನ್ನು ವ್ಯವಸ್ಥಿತವಾಗಿ ವೃತ್ತಿಯಾಗಿ ಮಾಡಿಕೊಂಡಂಥ ವೃತ್ತಿ ರಂಗಭೂಮಿ ಕೇಂದ್ರಗಳಿದ್ದಾವೆ. ರಂಗಶಂಕರ ಆಗಿರಬಹುದು, ರಂಗಾಯಣ ಆಗಿರಬಹುದು, ನೀನಾಸಂ ಆಗಿರುವಂಥದ್ದು. ಸೊ ಹಲವಾರು ರಂಗ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಅವುಗಳ ಲೊಕೇಶನ್ ಯಾವುದು ಏನು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಿ. ಪ್ರಮುಖ ನಾಟಕಕಾರರು, ಅವರು ಬರೆದಂತಹ ನಾಟಕಗಳು, ಅದರಲ್ಲೂ FDA SDA ಎಕ್ಸಾಮ್ಗೆ ಕಲಿಯುವಂಥವ್ರು, ನಿಮಗಂತರೂ ನಿಮ್ಮ ಸಾಮಾನ್ಯ ಕನ್ನಡ ಪೇಪರ್ನಲ್ಲಿ ಹೆಚ್ಚಿನ ಪ್ರಶ್ನೆಗಳು ಈ ಸೆಕ್ಷನ್ನಿಂದ ಬರುತ್ತೆ. ಕನ್ನಡದ ಪ್ರಮುಖ ನಾಟಕಕಾರರು, ಅವರು ಬರೆದಂತಹ ನಾಟಕಗಳು ಯಾವುದು ಅನ್ನೋದನ್ನು ಅಧ್ಯಯನ ಸಂಪೂರ್ಣವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಿ ಅಂತ ಹೇಳಿ. ಹಾಗೆ ನಾಟಕದ ನಂತರ ಇನ್ನೊಂದು ಏನಪ್ಪ ಅಂತಂದರೆ ಬೇರೆ ಬೇರೆ ರಂಗದ ಕಲಾವಿದರು ಅನ್ನುವಂಥದ್ದು. ಈಗ ಯಕ್ಷಗಾನ ಅಂತ ತೆಗೆದುಕೊಂಡ್ರೆ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರಾಗಿರ್ಬೋದು, ಈ ಥರದ ಹಲವಾರು ಕಲಾವಿದರು ಯಕ್ಷಗಾನಕ್ಕೆ ಸಂಬಂಧಪಟ್ಟಾಗೆ ಇದ್ದಾರೆ. ಸೊ ಬೇರೆ ಬೇರೆ ಕಲೆಗಳಲ್ಲಿ, ನಾಟಕದಲ್ಲಿ, ಸಂಗೀತದಲ್ಲಿ, ಛಾಯಾಚಿತ್ರದಲ್ಲಿ, ಕಲಾವಿದರುಗಳಲ್ಲಿ, ಹಾಗೆ ಸ್ಪೋರ್ಟ್ಸ್ಮನ್ಸ್ ಅಂತ ನಾವೇನು ಹೇಳ್ತೀವಿ, ಅವರುಗಳು ಯಾರ್ಯಾರು ಕನ್ನಡಿಗರಿದ್ದಾರೆ ಅದೆಲ್ಲ ಸೆಕ್ಷನನ್ನು ನೇರವಾಗಿ ನೋಡ್ಕೊಳ್ಬೇಕು. ಹಾಗೆ ಕರ್ನಾಟಕದ ಕಲೆ ಸಂಸ್ಕೃತಿಯಲ್ಲಿ ಇನ್ನೊಂದು ಮುಖ್ಯವಾಗಿ ಬರುವಂಥದ್ದು ಸಾಹಿತ್ಯ, ಬಹಳ ಮುಖ್ಯ ಆಗ್ತದೆ. ಇದನ್ನು 2 ಸೆಕ್ಷನ್ಗಳಲ್ಲಿ ನೀವು ನೋಡ್ಕೊಂಡು ಬರಬೇಕು. ಪ್ರಾಚೀನ ಕಾಲದ ಕನ್ನಡದ ಸಾಹಿತ್ಯದ ಕವಿಗಳು, ಆಧುನಿಕ ಕಾಲದವರು ಅಂತ ನೋಡ್ಕೊಂಡು ಬರಬೇಕು. ಪಂಪನಿಂದ ಶುರು ಮಾಡಿ ಬರಬೇಕು. ಪೆಸರಿಪ ಕನ್ನಡ ಕೋರವನೆ ಸತ್ಕವಿ ಪಂಪನಾವಗಂ ಅಂತ ಹೇಳ್ತಾರೆ. ಆದಿಕವಿ ಪಂಪನಿಂದ ಶುರು ಮಾಡಿಕೊಂಡು ಪಂಪನ ಕೃತಿಗಳು, ಪಂಪ, ಹೊನ್ನ, ರನ್ನ, ಜನ್ನ, ಹಲವಾರು ಏನೇನು ಪ್ರಾಚೀನ ಕಾಲದ ಸಾಹಿತಿಗಳೇನು ಬರ್ತಾರೆ ಎಲ್ಲರೂ ಕೂಡ ಕುಮಾರವ್ಯಾಸರನ್ನ ಆದಿಯಾಗಿ ಇಟ್ಕೊಂಡು, ಅದರ ಹಿನ್ನೆಲೆಯನ್ನಾಗಿ ಇಟ್ಕೊಂಡು ಸ್ವಲ್ಪ ಅದರ ಕಥೆಗಳನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡಿರಿ. ಅಧ್ಯಯನ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಯಾಕೆಂದರೆ ಹಿಂದೆ ಬರೆದಿದ್ದೆಲ್ಲ ರಾಮಾಯಣ ಮಹಾಭಾರತಗಳೇ. ಅದಕ್ಕೆ ಕುಮಾರವ್ಯಾಸ ಹೇಳ್ತಾರೆ, ಇಲ್ಲಿ ನೋಡುವುದು, ಇಲ್ಲಿ ನೋಡ್ಬೋದು ಪದುಮನಾಭನ ಪಾದ ಮಹಿಮೆಯನು, ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತೆ ಅಂತ ಕುಮಾರವ್ಯಾಸರು ಗದಗಿನ ಭಾರತವನ್ನು ಬರೆದಿದ್ದಾಗಿರ್ಬೋದು. ಹೀಗೆ ಹಲವಾರು ಪ್ರಾಚೀನ ಕಾಲದ ಜನ್ನ ಆಗಿರ್ಬೋದು, ಆಂಡಯ್ಯ ಆಗಿರ್ಬೋದು, ರತ್ನಾಕರ ವರ್ಣಿ ಆಗಿರ್ಬೋದು, ಲಕ್ಷ್ಮೀಶ ಆಗಿರ್ಬೋದು, ಅವರೆಲ್ಲರ ಕೃತಿಗಳನ್ನು ನೋಡ್ತಾ ಬರಬೇಕು. ಒಂದು ಹಂತದಲ್ಲಿ ಇವರು ಸಿಕ್ಕರೆ ನಂತರ ನಮಗೆ ಆಧುನಿಕರು ಬರ್ತಾರೆ. ತುಂಬ ಹಿಂದೆ ಏನು ಹೋಗೋದು ಬೇಡ. ಆಧುನಿಕಂತ ಬಂದಾಗ ಕುವೆಂಪು ಅಂತ ಹೇಳಿ ಆಧುನಿಕ ಸಾಹಿತ್ಯದ ಇತಿಹಾಸದಲ್ಲಿ ಅಂಥ ಬೃಹತ್ ರಾಮಾಯಣವನ್ನು ಮರುಸೃಷ್ಟಿ ಮಾಡಿದಂಥ ಕನ್ನಡದ ಕಲ್ಪವೃಕ್ಷ ಕುವೆಂಪು ರಾಮಾಯಣ ದರ್ಶನ ಬರೆದ್ರು. ನಾನು ನೀನು ಆನು ತಾನು ನಾಲ್ಕೇ ನಾಲ್ಕು ತಂತಿ ಅಂತ ಹೇಳಿದ ಬೇಂದ್ರೆ 4 ತಂತಿಯನ್ನು ಬರೆದ್ರು. ನಮಗೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟಂಥವರು ಅವರ ಪ್ರಮುಖ ಕೃತಿಗಳು. ಅಲ್ಲಿಂದ ಹಿಡಿದುಕೊಂಡು ಇವತ್ತಿನ SL ಭೈರಪ್ಪನವರವರೆಗಿನ ಎಲ್ಲ ಸಾಹಿತಿಗಳ ಅವರ ಪ್ರಸಿದ್ಧ ಕೃತಿಗಳ ಪರಿಚಯ ನಿಮಗೆ ಇರಬೇಕು. FDA
ಬರೆಯುವಂಥವ್ರು ಇವುಗಳ ಮೇಲೇನೇ ನೇರವಾಗಿ ನಿಮಗೆ ಪ್ರಶ್ನೆಗಳು ಬರೋದ್ರಿಂದ ಸ್ವಲ್ಪ ಗಮನ ಇಟ್ಟು ಇವನ್ನೆಲ್ಲ ನೋಡ್ಕೊಡ್ರಿ. ಸಾಹಿತಿಗಳ ಸೆಕ್ಷನ್ ಅಂತ ಹೇಳ್ತೀವಿ. ಇದೇ ಸೆಕ್ಷನ್ನಲ್ಲಿ ನಾನು ಇನ್ನೊಂದನ್ನು ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ, ಪ್ರಶಸ್ತಿಗಳು. ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ನೀಡುವಂತಹ ಮತ್ತು ಬೇರೆ ಬೇರೆ ಪ್ರತಿಷ್ಠಿತ ಸಂಸ್ಥೆಗಳು ನೀಡುವಂತಹ ಪ್ರಸಿದ್ಧ ಪ್ರಶಸ್ತಿಗಳು ಗೊತ್ತಿರಬೇಕು. ಬಸವ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಹೌದು, ರಾಜ್ಯೋತ್ಸವ ಪ್ರಶಸ್ತಿಗಳಾಗಿರ್ಬೋದು. ಈ ಥರದ ಸರ್ಕಾರದ ಪ್ರಮುಖ ಪ್ರಶಸ್ತಿಗಳು ಯಾವಾಗ ಶುರುವಾಯಿತು, ಮೊದಲು ಯಾರಿಗೆ, ಇತ್ತೀಚೆಗೆ ಯಾರಿಗೆ, ಪ್ರಶಸ್ತಿಗಳ ಮೇಲೆ ಗಮನ ಇಟ್ಕೊಂಡು ಕೆಲಸ ಮಾಡ್ರಿ. ಇಲ್ಲಿ ಕೂಡ ನಮಗೆ ಬರುತ್ತೆ. ಸೊ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಸೆಕ್ಷನ್ ಬಂದಾಗ ಇಷ್ಟು ಎಲ್ಲ ನೀವು ಕವರ್ ಮಾಡ್ಕೊಳ್ಬೇಕಾಗ್ತದೆ ರಾಜ್ಯದ ಎಕ್ಸಾಮ್ಗಳಿಗೆ ಅಂತ. ಅದಾದಮೇಲೆ ಬರುವಂಥ ನಿಮ್ಮ ಮೇಜರ್ ಆಗಿರುವಂಥ ಟಾಪಿಕ್ ಯಾವುದು ಅಂದರೆ ಕರ್ನಾಟಕದ ಭೂಗೋಳ ಅನ್ನುವಂಥದ್ದು. ಕರ್ನಾಟಕದ ಭೂಗೋಳ ಇದು ಬಹಳ ನಿಖರವಾದಂಥ ಸತ್ಯ. ಇದು ಏನು ಅಂತಂದ್ರೆ ನಮ್ಮೆಲ್ಲರ ಎಕ್ಸಾಮ್ನಲ್ಲಿ ಕರ್ನಾಟಕ ಜಾಗ್ರಫಿ ರಿಲೇಟೆಡ್ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾರೆ. ಜಾಗ್ರಫಿ ಕ್ವಶನ್ಸ್ ಅಂತ ಬಂದಾಗ ಕರ್ನಾಟಕ ಜಾಗ್ರಫಿ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರ್ತವೆ. ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳಿಗೆ ತಯಾರಿ ನಡೆಸ್ತಾ ಇದ್ದೀರಿ, ಅದು PSI PC ಎಕ್ಸಾಮ್ ಆಗಿರ್ಬೋದು, ನೀವು ಎಲ್ಲ ಸೆಕ್ಷನ್ಗಳಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಒತ್ತು ಕೊಡಬೇಕಾಗಿರೋದು ಅಂತಂದರೆ ಕರ್ನಾಟಕದ ಭೂಗೋಳದ ಮೇಲೆ. ಇದು ನಮಗೆ ಬಹಳ ಮುಖ್ಯ ಆಗುತ್ತೆ. ಈ ಸೆಕ್ಷನನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಬರಬೇಕು. ಹಾಗಾಗಿ ಕರ್ನಾಟಕದ ಭೂಗೋಳ ಅಂತ ಬಂದಾಗ ನೀವು ಏನೇನನ್ನು ನೋಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತೀನಿ ಅಂತೇಳಿ. ಮತ್ತು ನನ್ನ ಬಹಳಷ್ಟು ಜನ ಸ್ನೇಹಿತರು ನನಗೆ ತುಂಬ ಪದೇ ಪದೇ ಕೇಳುವಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಈ ಜಾಗ್ರಫಿ ತುಂಬ ವಾಸ್ಟ್ ಆಗಿರುವಂತಹ ಸಿಲೆಬಸ್ ಇದು, ಇದನ್ನು ಹಿಡ್ಕೊಳ್ಳೋದೇ ಗೊತ್ತಾಗಲ್ರಿ, ಎಲ್ಲಿ ಶುರು ಮಾಡಿದರೆ ಹೆಂಗೆ ಏನು ಅನ್ನೋದು ಭಾಳ ಕಷ್ಟ ಅಂತ ಅನ್ನಿಸ್ತಾ ಇದೆ ಅಂತ ಭಾಳ ಜನ ಹೇಳ್ತಾರೆ. ಆದರೆ ನನ್ನ ಪ್ರಕಾರ ಇದರಷ್ಟು ಸುಲಭದ ಸಬ್ಜೆಕ್ಟ್ ಇಲ್ಲ. ನೆನಪಿನಲ್ಲಿ ಇಟ್ಕೊಳ್ರಿ, ಇದನ್ನು ಓದಲಿಕ್ಕೆ ಒಂದು ಆರ್ಡರ್ ಅಂತ ಹೇಳಿ ಇದೆ. ಯಾವುದೇ ಸಬ್ಜೆಕ್ಟನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದರೆ ಮಾತ್ರ ಸಬ್ಜೆಕ್ಟ್ ತಿಳಿಯುತ್ತೆ, ಇಲ್ಲ ಅಂದರೆ ತಿಳಿಯೋದಿಲ್ಲ. ನೀವು ಜಾಗ್ರಫಿಯನ್ನು ತೆಗೆದುಕೊಂಡಾಗ 4 ರೀತಿ ಜಾಗ್ರಫಿಗಳು. ಒಂದು ಪ್ರಾಕೃತಿಕ ಭೂಗೋಳ, ಜಗತ್ತಿನ ಭೂಗೋಳ, ಭಾರತದ ಭೂಗೋಳ, ಕರ್ನಾಟಕದ ಭೂಗೋಳ. 4 ರೀತಿ ಭೂಗೋಳಗಳನ್ನು ನೀವು ಅಧ್ಯಯನ ಮಾಡ್ತೀವಿ. ಒಂದು ಎಕ್ಸಾಂಪಲನ್ನು ನಾನು ನಿಮಗೆ ತೋರಿಸ್ತೀನಿ, ನಿಮಗೆ ಹೇಗೆ ಅದನ್ನು ನೆನ್ಪಿಟ್ಕೊಳ್ಳೋದು. ಆಮೇಲೆ ಕರ್ನಾಟಕ ಜಾಗ್ರಫಿಗೆ ಬರ್ತೀನಿ ನಾನು. ಏನು ಅಂತಂದ್ರೆ ಸಿಸ್ಟಮೆಟಿಕ್ ಓದಿ ಹೆಂಗಿರಬೇಕು, ಯಾವಾಗಲೂ ನೀವು ಜಾಗ್ರಫಿ ಓದುವಾಗ ಮೊದಲು ಪ್ರಾಕೃತಿಕ ಜಾಗ್ರಫಿ, ಪ್ರಾಕೃತಿಕ ಭೂಗೋಳ, ಫಿಸಿಕಲ್ ಜಾಗ್ರಫಿ ಓದಬೇಕು. ಫಿಸಿಕಲ್ ಜಾಗ್ರಫಿ ಅಂದ್ರೇನಪ್ಪ, ಭೂಮಿಯ ಅಧ್ಯಯನ, ಅದರಲ್ಲಿ ಜೀವಗೋಳ, ಜಲಗೋಳ, ವಾಯುಗೋಳ ಏನು ಬರ್ತವೆ ಆ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಮೊದಲು ಒಂದು 15 ದಿನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅದಾದ್ಮೇಲೆ ಮುಂದಿನ ಏನಿದೆಯಲ್ಲ ಜಸ್ಟ್ ಅಪ್ಲಿಕೇಬಿಲಿಟಿ ಮಾತ್ರ. ಇದು ಅಪ್ಲೈ ಮಾಡ್ಕೊಂಡು ಹೋಗೋದಷ್ಟೇ ಇರ್ತದೆ. ಹೆಂಗೆ ಎಕ್ಸಾಂಪಲ್, ಈಗ ಭೂಮಿಯ ಮೇಲೆ ಹಲವಾರು ಪರ್ವತಗಳಿದ್ದಾವಪ್ಪ, ಪರ್ವತಗಳನ್ನು ನೆನ್ಪಿಟ್ಕೋಬೇಕು, ಪರ್ವತದ ಅಧ್ಯಯನ ಮಾಡಬೇಕು. ಸೊ ನೀವೇನು ಮಾಡಬೇಕು, ಫಿಸಿಕಲ್ ಜಾಗ್ರಫಿನಲ್ಲಿ ಪರ್ವತ, ವಾಟ್ ಈಸ್ ಮೌಂಟೇನ್, ಪರ್ವತಗಳು ಅಂದರೇನು, ಭೂಮಿಯ ಮೇಲೆ ಎಷ್ಟು ರೀತಿಯ ಪರ್ವತಗಳಿದ್ದಾವೆ ಅಂತ ತಿಳ್ಕೊಳ್ಬೇಕು. 4 ರೀತಿ ಜನರಲ್ ಪರ್ವತಗಳನ್ನು ಗುರುತಿಸ್ಕೊಳ್ತೀವಿ ನಾವು. ಅದರಲ್ಲಿ ಹೌದು ಫೋಲ್ಡ್ ಮೌಂಟೇನ್ಸ್, ಬ್ಲಾಕ್ ಮೌಂಟೇನ್ಸ್, ರೆಸಿಡಿಯಲ್ ಮೌಂಟೇನ್, ವಲ್ಕನಿಕ್ ಮೌಂಟೇನ್. 4 ರೀತಿ ಪರ್ವತಗಳನ್ನು ನೋಡ್ತೀವಿ ನಾವು. ಮಡಿಕೆ ಪರ್ವತ, ಬ್ಲಾಕ್ ಪರ್ವತ, ಅವಶೇಷ ಪರ್ವತ, ಜ್ವಾಲಾಮುಖಿ ಪರ್ವತ. 4 ನೋಡ್ತೀವಲ್ಲ. ಸೊ ನೀವು ಅದರಲ್ಲಿ ತಿಳ್ಕೊಂಡ್ಬಿಡ್ಬೇಕು. ಫಿಸಿಕಲ್ ಜಾಗ್ರಫಿನಲ್ಲಿ ಮೊದಲು ತಿಳ್ಕೊಂಡ್ಬಿಡ್ರಿ ಅದನ್ನ. 4 ಥರ ಪರ್ವತಗಳಿದ್ದಾವ, ಹಿಂಗೆ ಪರ್ವತಗಳು. ಅಪ್ಲಿಕಬಿಲಿಟಿ ಪಾರ್ಟನ್ನು ತೋರಿಸ್ತೀನಿ ನಾನು. ಹಾಗಾದರೆ ಇಷ್ಟು ಥರದ ಪರ್ವತಗಳಿದೆ ಅಂದಮೇಲೆ ನೆಕ್ಸ್ಟು ಇದು ತುಂಬ ಸಿಂಪಲ್ಲು. ಒಂದು ಸಣ್ಣ ವರ್ಲ್ಡ್ ಮ್ಯಾಪ್ ಹಾಕೊಂಡ್ಬಿಡ್ರಿ. ಸಣ್ಣ ಒಂದು ವರ್ಲ್ಡ್ ಮ್ಯಾಪ್, ಒಂದು ನಕಾಶೆ ಹಾಕೊಂಡ್ಬಿಡ್ಬೇಕು. ತುಂಬ ಸುಲಭ ನಕಾಶೆಗಳನ್ನು ತೆಗೆಯುವಂಥದ್ದು. ಹೌದ್ರಿ, ಒಂದು ವರ್ಲ್ಡ್ ಮ್ಯಾಪ್ ಹಾಕೊಂಡು ಈಗ ನಾವು ಅಲ್ಲಿ ಏನು ನೋಡಿದ್ದೀವಿ, ಪರ್ವತಗಳಂದ್ರೆ ಏನು ಅಂತ ಗೊತ್ತಿದೆ ನಮಗೆ, ಎಷ್ಟು ಥರದ ಪರ್ವತಗಳು ಅಂತ ಗೊತ್ತಿದೆ. ಜಗತ್ತಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪರ್ವತಗಳು ಬರ್ತಾವಪ್ಪ. ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ನಾವು ರಷ್ಯನ್ ಪಾರ್ಟ್ನಲ್ಲಿ ಇಲ್ಲಿ ಚೊಕೋಸ್ಕಿ ಮೌಂಟೇನ್ಸ್ ಅಂತ ಹೇಳಿ ಬರುತ್ತೆ, ಬೆರ್ಕೋಯೋಮಾ ಪರ್ವತಗಳು ಅಂತ ಹೇಳಿ ಬರುತ್ತೆ ರಷ್ಯಾದಲ್ಲಿ. ಹಾಗೆ ನಾವು ಚೀನಾದಲ್ಲಿ ತಿಯಾನ್ಶಾನ್ ಪರ್ವತ, ಕುನ್ಲುನ್ಶಾನ್ ಪರ್ವತ. ಹೌದು. ಹಾಗೆ ಭಾರತಕ್ಕೆ ಬಂದಾಗ ದೊಡ್ಡದಾಗಿರುವಂಥ ಹಿಮಾಲಯ ಪರ್ವತ ಶ್ರೇಣಿಯನ್ನು ನಾವು ನೋಡ್ತೀವಿ. ಈ ಯಾವ ಭಾಗ, ಕಜಕಿಸ್ತಾನದ ಪಾಡಿನಲ್ಲಿ ನಾವು ಜಾರ್ಗೋಸ್ ಪರ್ವತಗಳು ಅಂತ ಹೇಳಿ ನೋಡ್ತೀವಿ ನಾವು. ಹಾಗೆ ನಮ್ಮ ಸ್ಕ್ಯಾಂಡಿನೇವಿಯಾ ಹತ್ತಿರ ಝೋಲನ್ ಮೌಂಟೇನ್
ಮೌಂಟೇನ್ಸ್ ಅಂತ ಹೇಳಿ ನೋಡ್ತೀವಿ ಸ್ವೀಡನ್ ಹತ್ರ. ಹಾಗೆ ಇಟ್ಲಿ ಹತ್ರ ನಾವು ಇಲ್ಲಿ ಹಲವಾರು ಅಲ್ಟಾಯಿ ಮೌಂಟೇನ್ಸ್ ಅಂತ ಹೇಳಿ ನೋಡ್ತೀವಿ. ಬೇರೆ ಬೇರೆ ಪರ್ವತ ಶ್ರೇಣಿಗಳನ್ನ ಕಾಸ್ಕಸಸ್ ಮೌಂಟೇನ್ಸ್ ಅಂತ ಹೇಳಿ ನೋಡ್ತೀವಿ, ಅಪನೀಸ್ ಮೌಂಟೇನ್ಸ್ ಅಂತ ಹೇಳಿ ನೋಡ್ತೀವಿ. ಹಾಗೆ ಆಫ್ರಿಕಾಕ್ಕೆ ಬಂದಾಗ ಡ್ರೆಕನ್ಸ್ಬರ್ಗ್ ಪರ್ವತಗಳು ಅಂತ ನೋಡ್ತೀವಿ ಸೌತ್ ಆಫ್ರಿಕಾದಲ್ಲಿ. ಮಿತುಂಬಾ ಪರ್ವತಗಳು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಕಾಂಗೋನಲ್ಲಿ ನೋಡ್ತೀವಿ. ಹೌದು, ಈ ಭಾಗದಲ್ಲಿ. ಹಾಗೆ ನೀವು ಅಮೆರಿಕಕ್ಕೆ ಬಂದಾಗ ಸಂಪೂರ್ಣವಾಗಿ ಅಮೆರಿಕದ ಪಶ್ಚಿಮ ಭಾಗದಲ್ಲಿ ನಾವು ನೋಡುವಂತ ರಾಕಿ ಮೌಂಟೇನ್ಸ್ ಅಂತ ಹೇಳಿ ಹೇಳ್ತೀವಿ. ಹಾಗೆ ದಕ್ಷಿಣ ಅಮೆರಿಕಕ್ಕೆ ಬಂದಾಗ ಆಂಡೀಸ್ ಮೌಂಟೇನ್ಸ್ ಅಂತ ಹೇಳಿ ನೋಡ್ತೀವಿ. ಹೌದು, ಹೀಗೆ ಜಗತ್ತಿನಲ್ಲಿ ಕಂಡುಬರುವ ಪರ್ವತಗಳನ್ನು ಮ್ಯಾಪ್ ಹಾಕಿ ಗುರುತಿಸ್ಕೊಳ್ಳೋದು ಮುಗೀತು. ಈ ಪಾರ್ಟ್ ಇಂಡಿಯಾ ವಾಪಸ್ ಬರ್ತೀವಿ. ನಮ್ಮ ದೇಶಕ್ಕೆ ಬರ್ಬೇಕಪ್ಪ, ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಪರ್ವತ ಶ್ರೇಣಿಗಳು ಯಾವ್ಯಾವ್ದಿದೆ ಅನ್ನುವಂಥದ್ದು ಒಂದು ಸರಳವಾದ ಒಂದು ಮ್ಯಾಪ್ ಅನ್ನು ಬಿಡಿಸ್ಕೊಂಡು ಗುರುತಿಸ್ಕೊಂತ ಬಂದ್ರೆ ಎಷ್ಟು ಸುಲಭ ಆಗ್ತದೆ ಅಂತ. ನಮ್ಮ ದೇಶದಲ್ಲಿ ಪರ್ವತ ಶ್ರೇಣಿಗಳು ಹಿಮಾಲಯ ವ್ಯಾಪ್ತಿ ಅಂತ ನೋಡ್ಕೊಳ್ರಿ. ಕಾರಾಕೋರಂ ಪರ್ವತ ಶ್ರೇಣಿ, ಲದಾಖ್ ಪರ್ವತ ಶ್ರೇಣಿ, ಜಾಸ್ಕರ್ ಪರ್ವತ ಶ್ರೇಣಿ, ಶಿವಾಲಿಕ್ ಪರ್ವತಗಳು ಹಿಮಾಲಯ ವ್ಯಾಪ್ತಿನಲ್ಲಿ ಬರ್ತದೆ. ಹೌದು, K2 ಬಾಡ್ವಿನಾಸ್ಟಿನ್ ಭಾರತದ ಅತ್ಯಂತ ಎತ್ತರದ ಶಿಖರ ಕಾರಾಕೋರಂ ಶ್ರೇಣಿ ಒಳಗೆ ನಮ್ಗೆ ಸಿಗ್ತದೆ. ಹಾಗೆ ನಾರ್ತ್ ಈಸ್ಟಿಗೆ ಹೋಗ್ರಿ, ಇನ್ನು ಅರುಣಾಚಲ್ ಪ್ರದೇಶದಲ್ಲಿ ದಾಫ್ಲಾ ಬೆಟ್ಟಗಳಂತ ಹೇಳಿದೆ, ಮಿಶ್ನಿ ಬೆಟ್ಟಗಳಂತ ಹೇಳಿ ಬರುತ್ತೆ. ನೀವು ಅಸ್ಸಾಂಗೆ ಹೋದ್ರೆ ಮಿಕಿರ್ ಬೆಟ್ಟಗಳು ಅಂತ ಹೇಳಿ ಇದ್ದಾವೆ. ಮಿಜೋರಾಂನಲ್ಲಿ ಮಿಜೋ ಬೆಟ್ಟಗಳು, ನಾಗಾಲ್ಯಾಂಡ್ನಲ್ಲಿ ನಾಗಾ ಬೆಟ್ಟಗಳು, ಮೇಘಾಲಯದಲ್ಲಿ ಖಾಸಿ, ಗಾರೋ, ಜೈಂತಿಯಾ ಬೆಟ್ಟಗಳು ನಾರ್ತ್ ಈಸ್ಟ್ನಲ್ಲಿ ಸಿಗುವಂತಹ ಪರ್ವತಗಳು. ನೀವು ಮಧ್ಯ ಭಾರತಕ್ಕೆ ಬಂದರೆ ಹಲವಾರು ಪರ್ವತ ಶ್ರೇಣಿಗಳು. ಈ ದೇಶದ ಅತ್ಯಂತ ಪ್ರಾಚೀನ ಪರ್ವತ ಅರಾವಳಿ ಮೌಂಟೇನ್ ರೇಂಜಸ್ ಇದೆ. ಹಾಗೆ ಮಧ್ಯಪ್ರದೇಶದಲ್ಲಿ ವಿಂಧ್ಯ, ಸಾತ್ಪುರ, ಮಹಾದೇವೋ, ಕೈಮೂರ್ ಬೆಟ್ಟಗಳು ಕಂಡು ಬರ್ತವೆ ಮಧ್ಯಪ್ರದೇಶದಲ್ಲಿ. ಪಕ್ಕದ ಜಾರ್ಖಂಡ್ಗೆ ಹೋಗ್ರಿ, ಅಲ್ಲಿ ಜಾರ್ಖಂಡ್ನಲ್ಲಿ ರಾಮಘರ್ ಬೆಟ್ಟಗಳಂತ ಹೇಳಿ ಇದೆ, ಮೈಕಲಾ ಬೆಟ್ಟಗಳು ಅಂತ ಹೇಳಿ ಇದೆ. ಮೇಲೆ ಎಲ್ಲಿಗೆ ಹೋಗ್ರಿ, ಛತ್ತೀಸ್ಗಢದಿಂದ ಜಾರ್ಖಂಡ್ಗೆ ಮೇಲೆ ಹೋದ್ರೆ ರಾಜಮೆಹಲ್ ಬೆಟ್ಟಗಳಿದಾವೆ. ಒಡಿಸ್ಸಾದಲ್ಲಿ ಗಾರ್ಜಾತ್ ಬೆಟ್ಟಗಳಂತ ಹೇಳಿ ಬರ್ತವೆ. ಮಹಾರಾಷ್ಟ್ರಕ್ಕೆ ಬಂದ್ರಿ ಅಂತಂದ್ರೆ ನೀವಂತೂ ಅಜಂತಾ ಬೆಟ್ಟಗಳು, ಸಾತ್ಮಲಾ ಬೆಟ್ಟಗಳು, ಗ್ವಾಲಿಯರ್ ಬೆಟ್ಟಗಳು, ಹಾಗೆ ನೀವು ಬಾಲಾಘಾಟ್ ಸರಣಿ, ಹರಿಶ್ಚಂದ್ರ ಘಾಟ್ ಅಂತ ಹೇಳಿ ಕೂಡ ನೋಡ್ತೀವಿ. ಹರಿಶ್ಚಂದ್ರ ಘಾಟ್ ಅಂದ್ರೆ ಭಾಳ ನಗಾಕ್ ಹೋಗ್ಬೇಡ್ರಿ, ಇದು ಮಹಾರಾಷ್ಟ್ರದ ಹರಿಶ್ಚಂದ್ರ ಘಾಟ್. ಹಾಗೆ ನೀವು ದಕ್ಷಿಣಕ್ಕೆ ಬಂದರೆ ಪೂರ್ವ ಮತ್ತು ಪಶ್ಚಿಮ ಘಟ್ಟ ನೀಲಗಿರಿಯಲ್ಲೇ ಸಂಧಿಸುವಂಥದ್ದನ್ನು ನೋಡ್ತೀವಿ. ಅಣ್ಣಮಲೈ ಪರ್ವತ ಶ್ರೇಣಿಯನ್ನು ನಾವು ನೋಡ್ತೀವಿ. ಹಾಗೆ ಕಾರ್ಡೋಮಮ್ ಬೆಟ್ಟಗಳು ಕೇರಳವನ್ನು ನೋಡ್ತೀವಿ. ಜವೇದಿ, ಶೌರಾಯ್ ಬೆಟ್ಟಗಳು ತಮಿಳುನಾಡಿನಲ್ಲಿ ನೋಡ್ತೀವಿ. ನಲ್ಲಮಲೈ ಬೆಟ್ಟಗಳು, ಪಾಲ್ಕೊಂಡ ಸರಣಿ ಬೆಟ್ಟಗಳನ್ನು ನಾವು ಆಂಧ್ರದಲ್ಲಿ ನೋಡ್ತೀವಿ ಅಂತ. ಇದು ಭಾರತದ ಪರ್ವತ ಶ್ರೇಣಿಗಳು. ಈ ಥರ ಸಿಸ್ಟಮೆಟಿಕ್ ಅಧ್ಯಯನ ಜಾಗ್ರಫಿಗೆ ಬೇಕಾಗ್ತದೆ. ಸೊ ಮೊದಲು ನಾವೇನು ನೋಡಿದ್ವಿ, ಪರ್ವತಗಳಂದ್ರೇನು ಅಂತ ನೋಡಿದ್ವಿ, ಎಷ್ಟು ಪ್ರಕಾರ ಅಂತ ನೋಡಿದ್ವಿ. ಅದರ ಅಪ್ಲೈಡ್ ಪಾರ್ಟ್ ಏನಿದೆ, ಜಗತ್ತಿನಲ್ಲಿ ಎಲ್ಲೆಲ್ಲಿ ಪರ್ವತಗಳು, ಭಾರತದಲ್ಲಿ ಪರ್ವತಗಳು, ಕರ್ನಾಟಕದಲ್ಲಿ ಪರ್ವತಗಳು ಮುಗೀತು. ನೀವು ಮಳೆ ಅಂತ ತೆಗೆದುಕೊಂಡ್ರೆ ಮಳೆ ಅಂದ್ರೆ ಏನಪ್ಪ, ಜಗತ್ತಿನಲ್ಲಿ ಎಷ್ಟು ಥರದ ಮಳೆ ಆಗ್ತದೆ, ಯಾವಾಗ ಯಾವ್ಯಾವ ಆಗ್ತದೆ. ಜಗತ್ತಿನಲ್ಲಿ ಮಳೆ, ಇಂಡಿಯಾದಲ್ಲಿ ಮಳೆ, ಕರ್ನಾಟಕದಲ್ಲಿ ಮಳೆ. ಮಣ್ಣು ಅಂತ ತೆಗೆದುಕೊಂಡ್ರೆ ಜಗತ್ತಿನಲ್ಲಿ ಮಣ್ಣುಗಳು, ಎಷ್ಟು ಥರದ ಮಣ್ಣುಗಳು, ಯಾವುದರಲ್ಲಿ ಹಾರ್ಲಿಕ್ಸ್ ಇದೆ, ಯಾವುದರಲ್ಲಿ ಬೂಸ್ಟ್ ಇದೆ, ಯಾವುದರಲ್ಲಿ ಪ್ರೋಟೀನ್ ಇದೆ ನೋಡ್ಕೊಳ್ರಿ. ಜಗತ್ತಿನಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ. ಸೊ ಈ ರೀತಿಯಾದ ಅಧ್ಯಯನ ಜಾಗ್ರಫಿಗೆ ಬೇಕಾಗ್ತದೆ ಅಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡಿರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ವಿಡಿಯೋಗಳನ್ನು ಮಾಡೋ ಪ್ರಯತ್ನ ಕೂಡ ಮಾಡ್ತೀನಿ. ತುಂಬ ಸುಲಭದಲ್ಲಿ ಮ್ಯಾಪ್ಗಳ ಮೂಲಕ ಜಾಗ್ರಫಿ ಕಲಿಯೋದು ಹೇಗೆ ಅನ್ನುವಂಥ ಒಂದು ವಿಡಿಯೋವನ್ನು ಕೂಡ ನಾವು ನೋಡೋಣ. ನೇರವಾಗಿ ನಾವು ಕರ್ನಾಟಕಕ್ಕೆ ಬರೋದಾದರೆ ನಾವು ಸ್ಪೆಸಿಫಿಕ್ ಆಗಿ ಕರ್ನಾಟಕಕ್ಕೆ ಬಂದುಬಿಡೋಣ. ಸೊ ಕರ್ನಾಟಕನ ಜಾಗ್ರಫಿಕಲಿ ಗುರುತಿಸ್ಕೋಬೇಕು ಅನ್ನೋ ಪ್ರಯತ್ನ ಅಂತ ಬಂದ್ರೆ ಮೊದಲಿಗೆ ಜಗತ್ತಿನೊಳಗ ಕರ್ನಾಟಕ ನಮ್ಗೆ ಕಾಣಿಸ್ಬೇಕಲ್ಲ, ಅದಕ್ಕೆ ನಾವು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಮಾಡಿಕೊಂಡು ಕರ್ನಾಟಕವನ್ನು ಹುಡುಕುವಂಥ ಪ್ರಯತ್ನ. ಇದು ಸಮವಾದಿ ಗುರುತ್ವ ರೇಖೆ, ನಿಮಗೆಲ್ಲ ಗೊತ್ತಿರುವಂಥದ್ದು. ಅಂದಾಜು ನಕಾಶೆಗಳನ್ನ ಹಾಕುವಂಥದ್ದನ್ನ ರೂಢಿ ಮಾಡಿಕೊಡ್ರಿ. ಬಿಕಾಸ್ ನಕಾಶೆಗಳು ಬಹಳ ಮುಖ್ಯ ಆಗ್ತದೆ ಸಬ್ಜೆಕ್ಟ್ ಅನ್ನ ಕಲಿಯೋದಕ್ಕೆ. ಭಾರತ ಇಲ್ಲಿದೆ, ಕರ್ನಾಟಕನ ಗುರುತಿಸ್ಕೊಂಡ್ಬಿಡೋಣ. ತಿಳುವಳಿಕೆಗೆ ಒಂಚೂರು ದೊಡ್ಡದಾಗಿ ಕರ್ನಾಟಕನ ತೆಗಿತಾ ಇದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು, ನಾವು ಕರ್ನಾಟಕ ಅಂತ ತೆಗೆದುಕೊಂಡ್ರೆ ಲೊಕೇಶನ್ಗಳನ್ನು ಗುರುತಿಸ್ಲಿಕ್ಕಂತ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಮಾಡ್ಕೊಂಡಿದ್ದೀವಿ. ಕರ್ನಾಟಕದ ಅಕ್ಷಾಂಶ ನಮಗೆ ಗೊತ್ತಿರುವಂಥದ್ದು 11.31 ಡಿಗ್ರೀಸ್ನಿಂದ 18.45 ಡಿಗ್ರೀಸ್. ಇದು
ಅಕ್ಷಾಂಶ ನದರನ್ ಲ್ಯಾಟಿಟ್ಯೂಡ್ ಅಂತ ಹೇಳಿ ಹೇಳ್ತೀವಿ. ಭಾಳಷ್ಟು ಜನ ಏನು ಮಾಡ್ತೀವಿ ಅಂದ್ರೆ ಈ ಲೈನ್ ಬಾಹೆಟ್ ಮಾಡಿ ಬಿಟ್ಟು ಬಿಡ್ತೀವಿ. ಬಾಹೆಟ್ ಮಾಡಿ ಬಿಡೋದಲ್ಲ, ಸಬ್ಜೆಕ್ಟ್ ಇಂಟ್ರೆಸ್ಟ್ ತಿಳುವಳಿಕೆ ಎಲ್ಲಿ ಬರುತ್ತಂತ ಇಲ್ಲೇ ಅಂದ್ರೆ ನಿಮಗೆ ಗೊತ್ತಿದೆ ಅಕ್ಷಾಂಶ ಅಂದ್ರೆ ಏನು ಗೊತ್ತಿದೆ. ಇದು ಹೌದ್ರಿ, ಪೂರ್ವ ಪಶ್ಚಿಮಕ್ಕೆ ಅಡ್ಡದಾಗಿ ಎಳೆಯಲ್ಪಟ್ಟ ಕಾಲ್ಪನಿಕ ರೇಖೆಗಳಿವು ಗುರುತಿಸ್ಕೊಳ್ಳಿಕ್ಕೆ ಮಾಡಿಕೊಂಡಿರುವಂಥದ್ದು. ಸೊ ಇಲ್ಲಿ ಉತ್ತರ ಅಕ್ಷಾಂಶ ಅಂದ್ರೆ ಇದು ಭೂಮಿಯ ಉತ್ತರಾರ್ಧಗೋಳ, ಇದು ಭೂಮಿಯ ದಕ್ಷಿಣಾರ್ಧಗೋಳ. ಕರ್ನಾಟಕ ಉತ್ತರ ಅಕ್ಷಾಂಶದಲ್ಲಿ ಬರುತ್ತೆ. ದಿಸ್ ಇಸ್ 0 ಡಿಗ್ರಿ, this is 11.31 degrees ನಿಂದ 18.45 degrees ಉತ್ತರ ಅಕ್ಷಾಂಶ. ಈ ಉತ್ತರ ಅಕ್ಷಾಂಶ ಈ ಬೆಲ್ಟ್ ನಲ್ಲಿ ಕರ್ನಾಟಕ ಎಲ್ಲಿ ಬೇಕಾದಲ್ಲಿ ಬರ್ಬೋದು. ಈಗ ಲೊಕೇಶನ್ ಕರೆಕ್ಟ್ ಆಗಿ ಕಂಡು ಹಿಡಿಬೇಕಲ್ಲ, ಅದಕ್ಕೆ ಇನ್ನೊಂದು ಕಂಡು ಹಿಡ್ಕೊಂಡಿವಿ, ರೇಖಾಂಶ, ಲಾಂಜಿಟ್ಯೂಡ್ ಅಂತ ಹೇಳ್ತೀವಿ. ಕರ್ನಾಟಕದ ರೇಖಾಂಶ 74.12 ಇಂದ 78.40 ಡಿಗ್ರಿ ಪೂರ್ವ ರೇಖಾಂಶ, ಈಸ್ಟರ್ನ್ ಲಾಂಜಿಟ್ಯೂಡ್ ಅಂತ ಹೇಳ್ತೀವಿ. ಅಂದ್ರೆ ಹೇಗೆ ಅಕ್ಷಾಂಶಗಳು ಹಾಗೆ ಉತ್ತರ ದಕ್ಷಿಣವಾಗಿ ಮಧ್ಯೆ ಎಳೆಯಲ್ಪಟ್ಟ ಗ್ರೀನ್ವಿಚ್ ಲೈನ್ ಏನಿದೆಯಲ್ಲ, ಇದನ್ನು ನಾವು ಗ್ರೀನ್ವಿಚ್ ಲೈನ್ ಅಂತ ನೀವು ತೆಗೆದುಕೊಂಡ್ರೆ ಇದರ ಪೂರ್ವ ಭಾಗ ಮತ್ತು ಪಶ್ಚಿಮ ಭಾಗ. ಹಾಗಾಗಿ ಈ ನಮ್ಮ ಕರ್ನಾಟಕ 74.12 ಇಂದ 78.40 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಬರ್ತದೆ. ಈಸ್ಟರ್ನ್ ಲಾಂಜಿಟ್ಯೂಡ್ ಅಂದ್ರೆ ಭೂಮಿಯ ಪೂರ್ವ ಭಾಗದಲ್ಲಿದೆ. ಎಲ್ಲಿದೆ? ಇಲ್ಲಿದೆ ನೋಡಿ. ದಿಸ್ ಇಸ್ 74.12 ಇಂದ 78.40 ಡಿಗ್ರಿ ಪೂರ್ವ ರೇಖಾಂಶ. ಇಲ್ಲೇ ನೋಡಿ ಕರ್ನಾಟಕ ಅಂತ. ಹೀಗೆ ಕೊಟ್ಟಿರೋ ಮಾಹಿತಿಯನ್ನ ಮ್ಯಾಪ್ನಲ್ಲಿ ಹುಡುಕೋಕೆ ಅರ್ಥ ಮಾಡಿಕೊಂಡ್ರೆ, ಬಿಕಾಸ್ ಏನಾಗ್ತದೆ, ನಾವು ಯಾವ ಅಕ್ಷಾಂಶದಲ್ಲಿ ಇದ್ದೀವಿ ಅನ್ನೋ ಆಧಾರದ ಮೇಲೆ ನಮ್ಮ ಹವಾಗುಣ ನಿರ್ಧಾರ ಆಗ್ತದೆ. ಕರ್ನಾಟಕ ಉಷ್ಣವಲಯ, ಮಾನ್ಸೂನ್ ಮಾದರಿ ಹವಾಗುಣ ಕರ್ನಾಟಕದ್ದು. ಯಾಕೆ ಉಷ್ಣವಲಯ? 22.5 ಡಿಗ್ರಿ ಒಳಗಡೆ ಬರುವ ಅಕ್ಷಾಂಶವನ್ನ ಉಷ್ಣವಲಯ ಅಂತ ಹೇಳಿ ಕರೀತಾರೆ. ಅದು ನಿಮಗೆ ಗೊತ್ತಿರುವಂಥದ್ದು ಹೌದಲ್ವಾ? ನಾವು ಅದೇ ಡಿಗ್ರಿನಲ್ಲಿ ಬರ್ತೀವಿ ಉಷ್ಣವಲಯದವರು. ನಮಗೆ ಮಾನ್ಸೂನ್ ಮಾರುತಗಳ ಪ್ರಭಾವದಿಂದ ಹೆಚ್ಚಿನ ಮಳೆ ಆಗ್ತದೆ. ಉಷ್ಣವಲಯದ ಮಾನ್ಸೂನ್ ಮಾದರಿ ಹವಾಗುಣ ಕರ್ನಾಟಕ ಅಂತ ಹೇಳಿ ಹೇಳ್ತೀವಿ ನೋಡಿ. ಇದು ಬಹಳ ಮುಖ್ಯ. ಹಾಗಾಗಿ ಈ ಥ್ರೂ ಅನಾಲಿಸಿಸ್ಗಳನ್ನು ನೀವು ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಕರ್ನಾಟಕ ಜಾಗ್ರಫಿ ಅಂತ ಪ್ರಶ್ನೆ ಬಂದಾಗ ಕರ್ನಾಟಕ ಫಿಸಿಕಲ್ ಫೀಚರ್ಸ್ಗಳನ್ನು ನೀವು ತಿಳ್ಕೊಳ್ಬೇಕು. ಪ್ರಾಕೃತಿಕ ಲಕ್ಷಣಗಳು ಅಂತ ಹೇಳಿ ಹೇಳ್ತೀವಿ. ಎಲ್ಲ ರೀತಿ ಕರ್ನಾಟಕವನ್ನು ಅಧ್ಯಯನದ ಅನುಕೂಲಕ್ಕಾಗಿ ಕರ್ನಾಟಕದ ಪಶ್ಚಿಮ ಘಟ್ಟಗಳು, ಕರ್ನಾಟಕದ ಕರಾವಳಿ, ಕರ್ನಾಟಕದ ಮಹಾಮೈದಾನ ಅಂತೇಳಿ ಏನು 3 ಭಾಗಗಳನ್ನು ಮಾಡ್ಕೊಂಡಿದ್ದೀವಿ. ಕರ್ನಾಟಕದ ಸಂಪೂರ್ಣವಾದಂತಹ ಪ್ರಾಕೃತಿಕ ಲಕ್ಷಣಗಳ ಅಧ್ಯಯನವನ್ನು ಮಾಡಬೇಕು. ಅದರಲ್ಲಿ ಬರುವಂತಹ ಪರ್ವತಗಳನ್ನು ಹಿಡ್ಕೊಂಡು ಪ್ರತಿಯೊಂದು ಕಾನ್ಸೆಪ್ಟನ್ನು ಕೂಡ ಮಾಡಿಕೊಳ್ಬೇಕು. ಪ್ರಾಕೃತಿಕ ಲಕ್ಷಣಗಳ ನಂತರ ಬಹಳ ಮುಖ್ಯವಾಗಿ ಮೊದಲನೇದು ಫಿಸಿಕಲ್ ಫೀಚರ್ಸ್ ಅಂತ ಹೇಳಿದ್ವಿ. ಫಿಸಿಕಲ್ ಫೀಚರ್ಸ್. ಎರಡನೇದು ಮುಖ್ಯವಾಗಿ ಬರೋದು ಕರ್ನಾಟಕದ ನದಿ ವ್ಯವಸ್ಥೆ, ರಿವರ್ ಸಿಸ್ಟಮ್ ಅಂತ ಹೇಳ್ತೀವಿ. ಕರ್ನಾಟಕದ ಪ್ರಮುಖ ನದಿ ವ್ಯವಸ್ಥೆಗಳು, ನದಿಗಳು, ಅವುಗಳ ಉಪನದಿಗಳು, ಅವುಗಳ ಉಗಮ ಸ್ಥಾನಗಳು, ಅವುಗಳಿಗೆ ಕಟ್ಟಲಾದ ಅಣೆಕಟ್ಟುಗಳು, ಅವುಗಳಿಗೆ ಸಂಬಂಧಪಟ್ಟ ಜಲಪಾತಗಳು ಎಲ್ಲವೂ ಕೂಡ ಮುಖ್ಯ. ಅವುಗಳನ್ನು ನೇರವಾಗಿ ಕೇಳ್ತಾರೆ, ಹೊಂದಿಸಿ ಬರೆಯೋದ್ರಲ್ಲಿ ಕೇಳ್ತಾರೆ, ಹೊಂದಾಣಿಕೆ ಸರಿ ಇದೆಯೋ ಇಲ್ವೋ ಎಲ್ಲದರಲ್ಲೂ ಕೇಳ್ತಾರೆ. ನಮ್ಮ ಅಧ್ಯಯನಕ್ಕೆ ಕರ್ನಾಟಕದ ಪ್ರಮುಖ 4 ನದಿ ವ್ಯವಸ್ಥೆಗಳು ನಿಮಗೆ ನೀಟಾಗಿ ಗೊತ್ತಿರಬೇಕು. ಒಂದು ಕರ್ನಾಟಕದ ಕೃಷ್ಣಾ ನದಿ ವ್ಯವಸ್ಥೆ, ಕಾವೇರಿ ನದಿ ವ್ಯವಸ್ಥೆ, ನಂದಿದುರ್ಗ ನದಿ ವ್ಯವಸ್ಥೆ ಹಾಗೂ ಪಶ್ಚಿಮಕ್ಕೆ ಮುಖ ಮಾಡಿ ಹರಿಯುವ ಕರ್ನಾಟಕದ ಪ್ರಮುಖ ನದಿಗಳು ಅನ್ನುವಂಥದ್ದು. ಈ 4 ನದಿ ವ್ಯವಸ್ಥೆಯ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕು. ಅದಾದ ಮೇಲೆ ಮುಖ್ಯವಾಗಿ ಬರುವಂಥದ್ದು ಕರ್ನಾಟಕದಲ್ಲಿ ಕ್ಲೈಮೇಟ್, ನಮ್ಮ ವಾತಾವರಣ ಹವಾಗುಣ ಹೇಗಿದೆ, ಸೀಸನ್ಗಳೇ ಹೇಗಿದೆ, ನಮ್ಮ ಮಳೆ ಪ್ಯಾಟರ್ನ್ ಹೇಗಿದೆ ಎನ್ನುವಂಥದ್ದನ್ನು ಮೇಜರಾಗಿ ತಿಳ್ಕೊಳ್ಬೇಕು. ಅದಾದಮೇಲೆ 4ನೇ ಸೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂಥ ಸಾಯಿಲ್, ಮಣ್ಣು, ಮಣ್ಣಿನ ವಿಧಗಳು, ಎಲ್ಲೆಲ್ಲಿ ಯಾವ್ಯಾವ ಥರದ ಮಣ್ಣಿದೆ ಅನ್ನುವಂಥದ್ದಾಗಿರ್ಬೋದು. ಕರ್ನಾಟಕದ ಫಾರೆಸ್ಟ್, ಕರ್ನಾಟಕದಲ್ಲಿ ಅರಣ್ಯ ಅನ್ನುವಂಥದ್ದು, ನಿತ್ಯ ಹರಿದ್ವರ್ಣ ಕಾಡು ಎಲ್ಲಿದೆ, ಎಲೆ ಉದುರುವ ಕಾಡು ಎಲ್ಲಿದೆ, ಮ್ಯಾಂಗ್ರೋವ್ ಎಲ್ಲಿದೆ, ಈ ಥರದ ಎಲ್ಲ ಅಂಶಗಳು ಗೊತ್ತಿರಬೇಕು. ಈ ಸೆಕ್ಷನಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತಹ ಪಾರ್ಟ್ ನಿಮ್ಗೆ ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಇರುವಂತಹ ನ್ಯಾಷನಲ್ ಪಾರ್ಕ್ಗಳು, ವನ್ಯಜೀವಿ ಅಭಯಾರಣ್ಯಗಳು, ವಿಶೇಷ ಅಭಯಾರಣ್ಯಗಳು, ಪ್ರಾಜೆಕ್ಟ್ ಟೈಗರ್ ಆಗಿರ್ಬೋದು, ಹಾಗೆ IUCN ರೆಡ್ ಲಿಸ್ಟ್ನಲ್ಲಿ ಬರುವಂತಹ ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳು,
ಇದಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್, ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕರ್ನಾಟಕ ವನ್ಯಜೀವಿ ಸಂರಕ್ಷಣಾ ಮಂಡಳಿ ಎಲ್ಲ ಮಾಹಿತಿ ನಿಮಗೆ ನೀಟಾಗಿ ಗೊತ್ತಿರಬೇಕು. ಇವುಗಳ ಮೇಲೆ ಎಲ್ಲ ಎಕ್ಸಾಮ್ಗಳಲ್ಲೂ ನೇರವಾಗಿ ಪ್ರಶ್ನೆಗಳನ್ನು ಅವನು ಕೇಳ್ತಾನೆ. ಅದಾದ್ಮೇಲೆ ಕರ್ನಾಟಕ ಇಕನಾಮಿಕ್ ಜಾಗ್ರಫಿ ಅಂತ ಹೇಳ್ತೀವಿ ನಾವು. ಎಕನಾಮಿಕ್ ಜಾಗ್ರಫಿನಲ್ಲಿ ಮೊದಲು ಬರೋದು ಕರ್ನಾಟಕದ ವ್ಯವಸಾಯ, ಬೇಸಾಯ, ಕೃಷಿ ಪದ್ಧತಿ, ಬೇರೆ ಬೇರೆ ಆಹಾರ ಬೆಳೆಗಳು ಎಲ್ಲಿ ಹೆಚ್ಚು ಬೆಳೀತಾರೆ, ಯಾರು ಫೇಮಸ್ಸು ಅನ್ನುವಂಥದ್ದು ಬೆಳೆಗಳು ಆಗಿರ್ಬೋದು. ಹಾಗೆ ಕರ್ನಾಟಕದಲ್ಲಿ ಇಂಡಸ್ಟ್ರಿ, ಕೈಗಾರಿಕೆಗಳು, ಕಬ್ಬಿಣ ಕೈಗಾರಿಕೆ ಆಗಿರ್ಬೋದು. ಮೊದಲೇ ಖನಿಜ ಸಂಪನ್ಮೂಲಗಳನ್ನು ನೀವು ನೋಡ್ಕೊಂಡ್ಬಿಟ್ರೆ ತುಂಬಾ ಸುಲಭ ಆಗ್ತದೆ. ಕಬ್ಬು, ಹಾಗೆ ಹತ್ತಿ ಗಿರಣಿಗಳಾಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಬೇರೆ ಬೇರೆ ಕೈಗಾರಿಕೆಗಳು ಎಲ್ಲೆಲ್ಲಿ ಇದೆ ಅನ್ನುವಂಥದ್ದು. ಹಾಗೆ ಕರ್ನಾಟಕದಲ್ಲಿ ಸರ್ವಿಸ್ ಸೆಕ್ಟರ್, ಸೇವಾ ವಲಯವನ್ನು ಕೂಡ ನೀವು ಇದರಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ. ಸೊ ಕರ್ನಾಟಕದ ಇಕನಾಮಿಕ್ ಜಾಗ್ರಫಿ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಲಾಸ್ಟ್ ಈ ಸೆಕ್ಷನ್ ನಲ್ಲಿ ಬರೋದು ಕರ್ನಾಟಕ ಸೋಷಿಯಲ್ ಜಾಗ್ರಫಿ ಅಂತ ಹೇಳ್ತಾರೆ. ಜಾಗ್ರಫಿನಲ್ಲಿ 3 ಥರ, ಒಂದು ಫಿಸಿಕಲ್ ಜಾಗ್ರಫಿ, ಎಕನಾಮಿಕ್ ಜಾಗ್ರಫಿ, ಸೋಷಿಯಲ್ ಜಾಗ್ರಫಿ ಅಂತ ಹೇಳ್ತೀವಿ ನಾವು. ಸೋಷಿಯಲ್ ಜಾಗ್ರಫಿನಲ್ಲಿ ನೀವು ನೋಡಬೇಕಾಗಿರೋದು ಆ ಪ್ರದೇಶದ ಜನಸಂಖ್ಯಾ ಲಕ್ಷಣ, ಅಂದರೆ ಕರ್ನಾಟಕದ ಜನಸಾಂದ್ರತೆ ಎಷ್ಟಿದೆ, ಲಿಂಗಾನುಪಾತ ಎಷ್ಟಿದೆ, ಸಾಕ್ಷರತೆ ಎಷ್ಟಿದೆ, ಹಾಗೆ ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವುದು, ಅದರ ಪ್ರಮುಖ ವ್ಯಕ್ತಿಗಳು ಯಾವುದು, ಇವರಿಗೋಸ್ಕರ ಸರ್ಕಾರ ಏನೇನನ್ನು ಮಾಡಿದೆ, ಎಲ್ಲ ವಿಶೇಷಗಳು. ಈ ಥರದ ಜಾಗ್ರಫಿನ ಸೋಷಿಯಲ್ ಜಾಗ್ರಫಿ ಅಂತ ಹೇಳ್ತೀವಿ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಾಹಿತಿ ಕೂಡ ನೀವು ನೇರವಾಗಿ ಗೊತ್ತಿರಬೇಕು. ಹಾಗೆ ನಾವು ಈ ಸೆಕ್ಷನ್ಗಳನ್ನು ನೋಡ್ಕೊಂಡು ಬಂದಾಗ ಜಾಗ್ರಫಿ ಸೆಕ್ಷನ್ನಲ್ಲಿ ಇಷ್ಟೆಲ್ಲ ಮಾಹಿತಿಗಳನ್ನು ನೀವು ತಿಳ್ಕೊಳ್ಬೇಕು. ಇದರ ಬಗ್ಗೆ ಒಂದು ಸಪ್ರೇಟ್ ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನು ಮುಂದೆ ನಾನು ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಬರೀ ಕರ್ನಾಟಕ ಜಾಗ್ರಫಿ ಮೇಲೆ ಒಂದು ಸೆಷನ್ನ ನೋಡೋಣ ಅಂತ ಹೇಳಿ. ಸೊ ನಾವು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಇತಿಹಾಸ, ಕರ್ನಾಟಕದ ರಾಜಕೀಯ, ಇಕಾನಮಿ, ಆರ್ಟ್ ಆ್ಯಂಡ್ ಕಲ್ಚರ್, ಜಾಗ್ರಫಿಯನ್ನು ನೋಡಿದ್ವಿ. ಇನ್ನೊಂದು ಪ್ರಮುಖ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂತ ಹೇಳಿ. ಸೊ ಇವತ್ತಿನಿಂದ ನೀವು ಕೇಳುಗರು ಏನಿದ್ದೀರಿ, ಯಾವಾಗಲೂ ಕರೆಂಟ್ ಅಫೇರ್ಸ್ಗಳು ಬಹಳ ಮುಖ್ಯ ಆಗ್ತವೆ. ಕರೆಂಟ್ ಅಫೇರ್ಸ್ ಬೇಸ್ ಕ್ವಶನ್ಸೇ ಬರೋದು. ಇದಕ್ಕೆ ಸಪ್ರೇಟ್ ನೋಟ್ಬುಕ್ ಅನ್ನು ಮಾಡಿಕೊಂಡು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕರೆಂಟ್ ಅಫೇರ್ಸ್ ಪಾಠಗಳು, ಯಾವ ವ್ಯಕ್ತಿಗಳು, ಯಾವ ಪ್ರಶಸ್ತಿಗಳು, ಯಾರ ನೇಮಕ, ಎಲ್ಲಿ ಸಮ್ಮೇಳನಗಳು, ಪ್ರತಿಯೊಂದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ಸೊ ಅದು ಎಲ್ಲ ಕೂಡ ರೆಗ್ಯುಲರ್ ಆಗಿ ಒಂದು 10ರಿಂದ 12 ತಿಂಗಳ ಕರೆಂಟ್ ಅಫೇರ್ಸ್ಗಳನ್ನು ನೀವು ಮಾಡ್ಕೊಳ್ಬೇಕು. ಅದು ಎಲ್ಲ ಸೋರ್ಸ್ಗಳಲ್ಲೂ ನಿಮಗೆ ಸಿಗ್ತದೆ ಅನ್ನುವಂಥದ್ದು ಅಂತ. ಸೊ ಈ ರೀತಿಯಾಗಿ ಈ ಎಲ್ಲ ವಿಷಯಗಳು ನಮ್ಮ ಕರ್ನಾಟಕ ದರ್ಶನದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಬೇರೆ ಬೇರೆ ಸೇವಾ ಪರೀಕ್ಷೆಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವುಗಳ ಮೇಲೆ ನೇರವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅದನ್ನೇ ನಿಮಗೆ ಒಂದು ಸಂಕ್ಷಿಪ್ತ ರೂಪದಲ್ಲಿ, ಇದರಲ್ಲಿ ಸಂಕ್ಷಿಪ್ತ ಪ್ರಯತ್ನ ಅಷ್ಟೇ ಇದು, ಇದನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ನಿಮಗೆ ಇದರ ಅನುಕೂಲ ಸಿಗತ್ತೆ ಅಂಥೇಳಿ ಅಂದುಕೊಂಡಿದ್ದೀನಿ. ಭಾಷೆಯ ಬಗ್ಗೆ ಅಭಿಮಾನ ಇರಲಿ, ನಾಡುನುಡಿ ಬಗ್ಗೆ ಅಭಿಮಾನ ಇದ್ದರೆ ಕನ್ನಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂಥೇಳಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಒಂದು ಮಾತು, ಬಿಕಾಸ್ ಕನ್ನಡಿಗರಾಗಿರೋದ್ರಿಂದ ಈ ಮಾತು ಹೇಳಬೇಕು ಅಂತ ಅನಿಸ್ತದೆ. ನಿಮ್ಗೆ ಗೊತ್ತಿರಬೇಕು, ಬೇಂದ್ರೆ ಅಜ್ಜ ಎಲ್ಲರಿಗೂ ಗೊತ್ತಿದ್ದಾರೆ. ಬೇಂದ್ರೆ ಅಜ್ಜ ನಿಮಗೆ ಗೊತ್ತಿದ್ರೆ, ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ ಮಾತೃಭಾಷೆ ಅವರದು. ಆದರೆ ಅವರ ಕನ್ನಡದ ಅಭಿಮಾನ ಎಷ್ಟಿತ್ತು ಅಂದರೆ, ಪೂನಾದಲ್ಲಿದ್ದಾಗ ಅವ್ರನ್ನ ಪತ್ರಕರ್ತರು ಕೇಳ್ತಾರಂತೆ, ಅಲ್ರಿ ನಿಮ್ದು ಮಾತೃಭಾಷೆ ಮರಾಠಿ ಅದೇ, ಮತ್ತು ನೀವು ನೋಡಿದ್ರೆ ಎಲ್ಲ ಕನ್ನಡದಲ್ಲೇ ಪೊಯಮ್ಸ್ ಬರೆಯೋದು, ಕನ್ನಡನೇ ಅಂತಿರಲಿಲ್ಲ ಹೆಂಗೆ ಅಂದಾಗ ಬೇಂದ್ರೆ ಹೇಳ್ತಾರೆ, ನನ್ನ ಇಡೀ ಶರೀರನೇ ಕನ್ನಡ ಅಂತಾರೆ ಬೇಂದ್ರೆ. ಹೆಂಗ್ರಿ ಅಂದರೆ, ನನ್ನ ಕೂದಲು ಕನ್ನಡ, ನನ್ನ ಕಿವಿ ಕನ್ನಡ, ಕಪೋಲ ಕನ್ನಡ, ಹೌದ್ರಿ, ಹಾಕ್ಕೊಂಡಿರೋ ಕನ್ನಡಕ ಕನ್ನಡ, ಕೈ ಕನ್ನಡ, ಕರ ಕನ್ನಡ, ಕಾಲು ಕನ್ನಡ, ನನ್ನ ಇಡೀ ಶರೀರನೇ ಕನ್ನಡ ಅಂತಾರೆ ಬೇಂದ್ರೆ. ಏನು ಅದ್ಭುತಾರೆ ಬೇಂದ್ರೆ. ಅದಕ್ಕೆ ಪತ್ರಕರ್ತರು ಕೇಳ್ತಾರೆ, ಮತ್ತೆ ನೀವು ಶರ್ಟ್ ಹಾಕ್ಕೊಂಡಿರಲ್ಲ ಅಂದಾಗ, ನಾ ಶರ್ಟ್ ಹಾಕ್ಕೊಂಡಿಲ್ಲ, ನಾ ಕುರ್ತಾ ಹಾಕ್ಕೊಂಡಿನಿ, ಕನ್ನಡ ಅಂತಾರಂತೆ. ಅದಕ್ಕೆ ಪತ್ರಕರ್ತರು ಮತ್ತೆ ಬಿಡಂಗಿಲ್ಲ, ಮತ್ತೆ ಕಾಲಾಗ ಚಪ್ಪಲಿ ಯಾಕೆ ಹಾಕ್ಕೊಂಡಿರಿ ಅಂದ್ರೆ, ಅದು ಚಪ್ಪಲಿ ಎಲ್ಲದು ಕಾಲ್ಮರಗಿ ಕನ್ನಡ ಅಂತಾರ ಬೇಂದ್ರೆ. ನೋಡ್ರಿ, ಬೇಂದ್ರೆ ಕನ್ನಡವನ್ನೇ ಶರೀರವಾಗಿದ್ದುಕೊಂಡವರು, ಅಂಥವ್ರು ಹುಟ್ಟಿದ ನಾಡಿನಲ್ಲಿ ಹುಟ್ಟಿರುವಂಥ ನಾವೇ ಧನ್ಯರು. ಆ ಹಿನ್ನೆಲೆಯಲ್ಲಿ ಈ ಎಲ್ಲವುಗಳು ನಿಮ್ಮ ಪರೀಕ್ಷೆಗೆ ಅನುಕೂಲ ಮಾಡಿಕೊಳ್ಳಿ ಅನ್ನುವಂಥ ಪ್ರಯತ್ನ. ದಯವಿಟ್ಟು ಇದರ ಉಪಯೋಗವನ್ನು ತೆಗೆದುಕೊಳ್ಳ್ರಿ. ಮುಂದಿನ ವಿಡಿಯೋಗಳಲ್ಲಿ ನಮ್ಮ ವಿಶಿಷ್ಟ ಪ್ರಯತ್ನ ಏನು ಅಂತಂದರೆ, ಪ್ರಚಲಿತ ವಿದ್ಯಮಾನಗಳ ಸಂಬಂಧಪಟ್ಟ ಹಾಗೆ ಮತ್ತು ಹಳೆ ಪ್ರಶ್ನೆ ಪತ್ರಿಕೆಗಳ
ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ವಿಷಯವಾರು ವಿಶೇಷವಾದಂಥ ಚರ್ಚೆಯನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಕೂಡ ನಾವು ಮುಂದೆ ಹಾಕೋರಿದ್ದೀವಿ. ಅದರ ಸದುಪಯೋಗವನ್ನು ತೆಗೆದುಕೊಳ್ಳಬೇಕು. ಧನ್ಯವಾದ. ಥ್ಯಾಂಕ್ ಯು.